ಮೋದಿ ಮಿಸೈಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬಾಹ್ಯಾಕಾಶದಲ್ಲಿ ಈಗ ಭಾರತ ಬಾಹುಬಲಿ ಮಿಷನ್ ಶಕ್ತಿ ಸಕ್ಸಸ್. ಪ್ರಧಾನಿ ಮೋದಿ ಬಹುಪರಾಕ್. ದೇಶವನ್ನುದ್ದೇಶಿಸಿ ಪ್ರಧಾನಿ ಭಾಷಣದ ಹಿಂದಿದೆಯೇ ಮತಲೆಕ್ಕ. ಮೋದಿ ಮಾತಿಗೆ ಪ್ರತಿಪಕ್ಷಗಳು ನಾಟಕ ಪಂಚ್ ಕೊಟ್ಟಿದ್ದೇಕೆ? ಇದು ಇವತ್ತಿನ ವಿಶೇಷ. ಮೋದಿ ಮಿಸೈಲ್. ದೇಶವನ್ನುದ್ದೇಶಿಸಿ ನಾನು ಭಾಷಣ ಮಾಡ್ತೀನಿ ಅಂಥೇಳಿ ಪ್ರಧಾನಿ ಮೋದಿಯವರು ಬೆಳಗ್ಗೆ 11 ಗಂಟೆಗೆ ಮುಂಚಿತವಾಗಿ ಟ್ವೀಟ್ ಮಾಡಿದಾಗಲೇ ಇಡೀ ದೇಶ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇತ್ತು. ಯಾಕಂದ್ರೆ ಪ್ರಧಾನಮಂತ್ರಿಗಳು ಈ ರೀತಿಯಾಗಿ ಅಚಾನಕ್ಕಾಗಿ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿ ಮಹತ್ವದ ಘೋಷಣೆಗಳನ್ನು ಮಾಡಿರುವಂತಹ ಉದಾಹರಣೆಗಳು ಇತಿಹಾಸದಲ್ಲಿ ಹಲವಿವೆ. ಮೋದಿಯವರದ್ದೇ ಉದಾಹರಣೆಗೆ ಬರೋದಿದ್ರೆ ನೋಟ್ ಬಂದಿಯನ್ನು ಮಾಡಿರುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಅಚಾನಕ್ಕಾಗಿ ದೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು. 11:45ರಿಂದ 12 ನಡುವೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇನ್ನೂ ಮೋದಿ ನಿವಾಸದಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು. ಸರಿಯಾಗಿ 12:24 ಮೋದಿಯವರು ಭಾಷಣ ಮಾಡಿದ್ರು. ಭಾಷಣದ ಮೂಲಕವಾಗಿ ಭಾರತದ ಮಹತ್ ಸಾಧನೆಯನ್ನ ಹೇಳಿದ್ರು. ಪ್ರತಿಪಕ್ಷಗಳಿಂದ ವಿಜ್ಞಾನಿಗಳ ಸಾಧನೆಗೆ ಹೊಗಳಿಕೆ ಬಂದರೂ ಕೂಡ ಪ್ರಧಾನಿಯವರ ವಿಚಾರಕ್ಕೆ ಬಂದಾಗ ಇದು ನಾಟಕ, ವಿಶ್ವ ನಾಟಕ ದಿನ ಇವತ್ತು. ಅದರ ಶುಭಾಶಯವನ್ನ ಮೋದಿಯವರಿಗೆ ಕೊಡೋದರ ಮೂಲಕವಾಗಿ ವ್ಯಂಗ್ಯವಾಡಿರುವಂಥದ್ದು. ಇದರ ಬಗ್ಗೆ ಡೀಟೇಲ್ ಆಗಿರುವ ರಿಪೋರ್ಟ್ ಅನ್ನು ಮೊದಲಿಗೆ ನೋಡೋಣ. मेरे प्यारे देशवासियों नमस्कार। आज 27 मार्च कुछ ही समय पूर्व भारत ने एक अभूतपूर्व सिद्धि हासिल की है। भारत ने आज अपना नाम अंतरिक्ष महाशक्ति स्पेस पावर के रूप में दर्ज करा दिया है। ಭಾರತವಿಂದು ವಿಜ್ಞಾನ ಲೋಕದಲ್ಲಿ ಮತ್ತೊಂದು ಮೈಲಿಗಲ್ಲು ದಾಟಿದೆ. ಭಾರತದ ಸುರಕ್ಷತೆಯನ್ನ ದೇಶದ ವಿಜ್ಞಾನಿಗಳು ಮತ್ತಷ್ಟು ಖಚಿತಪಡಿಸಿದ್ದಾರೆ. ವಿಶ್ವದ ಕೇವಲ 3 ರಾಷ್ಟ್ರಗಳು ಸಾಧಿಸಿದ್ದ ಬಾಹ್ಯಾಕಾಶದ ಶಕ್ತಿ ಇಂದು ಭಾರತ ತನ್ನದಾಗಿಸಿಕೊಂಡಿದೆ. ಅಮೆರಿಕ, ರಷ್ಯಾ ಮತ್ತು ಚೀನಾದ ನಂತರ ಭಾರತದ ಈ ಪರಾಕ್ರಮವನ್ನ ಪ್ರಧಾನಿ ಮೋದಿ ಇಂದು ದೇಶವನ್ನುದ್ದೇಶಿಸಿ ಭಾಷಣ ಮಾಡ್ತಾ ಹೆಮ್ಮೆಯಿಂದ ಹೇಳಿಕೊಂಡ್ರು. भारत ने आज अपना नाम अंतरिक्ष महाशक्ति स्पेस पावर के रूप में दर्ज करा दिया है। अब तक दुनिया के 3 देश अमेरिका, रूस और चीन को यह उपलब्धि हासिल थी। अब भारत चौथा देश है जिसने आज यह सिद्धि प्राप्त की है। ಅಂದಹಾಗೆ ಇವತ್ತು ಆಂಟಿ ಸ್ಯಾಟಲೈಟ್ ಮಿಸೈಲ್ ಪರೀಕ್ಷೆಯನ್ನ ಡಿಆರ್ಡಿಒ ವಿಜ್ಞಾನಿಗಳು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಭೂಮಿಯಿಂದ 300 ಕಿಲೋಮೀಟರ್ ಎತ್ತರದಲ್ಲಿ ಬಾಹ್ಯಾಕಾಶದಲ್ಲಿ ಈ ಪರೀಕ್ಷೆ ನಡೆಸಲಾಗಿದ್ದು, ಸ್ಯಾಟಲೈಟ್ ಒಂದನ್ನ ಗುರಿಯಾಗಿಸಿ ಮಿಸೈಲ್ ಟೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಭಾರತ ವಿಜ್ಞಾನಿಗಳ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಪ್ರಧಾನಿ ಮೋದಿ ಪ್ರಕಟಿಸಿದರು. कुछ ही समय पूर्व हमारे वैज्ञानिकों ने अंतरिक्ष में, स्पेस में 300 किलोमीटर दूर LEO लो अर्थ ऑर्बिट में एक लाइव सैटेलाइट को मार गिराया है। LEO लो ऑर्बिट में यह लाइव सैटेलाइट, जो कि एक पूर्व निर्धारित लक्ष्य था, उसे एंटी सैटेलाइट A-सैट मिसाइल द्वारा मार गिराया गया है। सिर्फ 3 मिनट में सफलतापूर्वक यह ऑपरेशन पूरा किया गया है। मिशन शक्ति यह अत्यंत कठिन ऑपरेशन था, जिसमें बहुत ही उच्च कोटि की
तकनीकी क्षमता की आवश्यकता थी। वैज्ञानिकों द्वारा सभी निर्धारित लक्ष्य और उद्देश्य प्राप्त कर लिए गए हैं। ಅಂದಹಾಗೆ ಭಾರತದ ಸಾಧನೆಯನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಮೊದಲು ದೇಶದ ಜನರನ್ನ ಪ್ರಧಾನಿ ಮೋದಿ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ರು. ಯಾಕಂದ್ರೆ ಇವತ್ತು ಮೋದಿ ಅವರು ಮಾಡಿದ್ದ ಟ್ವೀಟ್ ಜನರನ್ನ ಕುತೂಹಲದಿಂದ ಕಾಯುವಂತೆ ಮಾಡಿತ್ತು. ಬೆಳಗ್ಗೆ 10:53ಕ್ಕೆ ಟ್ವೀಟ್ ಮಾಡಿದ್ದ ಪ್ರಧಾನಿ ಮೋದಿ. ಎಸ್, ಇವತ್ತು ಬೆಳಗ್ಗೆ 10:53ಕ್ಕೆ ಪ್ರಧಾನಮಂತ್ರಿ ಚೌಕಿದಾರ್ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನಲ್ಲಿ ಮೋದಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡೋದಾಗಿ ಪ್ರಕಟಿಸಿದ್ರು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಬೆಳಗ್ಗೆ ಸುಮಾರು 11:45ರಿಂದ 12 ಗಂಟೆಯ ನಡುವೆ ಒಂದು ಮಹತ್ವದ ಸಂದೇಶದೊಂದಿಗೆ ನಿಮ್ಮ ಮುಂದೆ ಹಾಜರಾಗಲಿದ್ದೇನೆ. ನನ್ನ ಭಾಷಣವನ್ನ ಟೆಲಿವಿಷನ್, ರೇಡಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸಿ. ಹೀಗೆ ಟ್ವೀಟ್ ಮಾಡೋ ಮೂಲಕ ಪ್ರಧಾನಿ ಮೋದಿ ಕುತೂಹಲ ಮೂಡಿಸಿದ್ರು. ಇದನ್ನು ನೋಡಿದ ಇಡೀ ದೇಶ ಮೋದಿ ಭಾಷಣಕ್ಕೆ ಎದುರು ನೋಡ್ತಿತ್ತು. ಆದ್ರೆ ಮೋದಿ ಮಧ್ಯಾಹ್ನ 12:24ಕ್ಕೆ ದೇಶವನ್ನುದ್ದೇಶಿಸಿ ಭಾಷಣ ಆರಂಭಿಸಿದ್ರು. प्यारे देशवासियों, भारत ने अंतरिक्ष क्षेत्र में जो काम किया है उसका मूल उद्देश्य भारत की सुरक्षा, भारत का आर्थिक विकास और भारत की तकनीकी प्रगति है। आज का यह मिशन शक्ति इन सपनों को सुरक्षित करने की ओर एक अहम कदम है. ಆದ್ರೆ ಯಾವಾಗ ಮೋದಿ ಭಾಷಣ ಭಾರತದ ವೈಜ್ಞಾನಿಕ ಸಾಧನೆಯನ್ನ ತಿಳಿಸಲು ಸೀಮಿತವಾಯಿತೋ ಪ್ರತಿಪಕ್ಷಗಳು ತೀಕ್ಷ್ಣ ಟೀಕಾ ಪ್ರಹಾರ ನಡೆಸಿವೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾರತದ ವೈಜ್ಞಾನಿಕ ಸಾಧನೆಯನ್ನ ಮೆಚ್ಚುತ್ತಲೇ ಪ್ರಧಾನಿ ಮೋದಿ ಅವರ ಕಾಲೆಳೆದಿದ್ದಾರೆ. ವೆಲ್ ಡನ್ ಡಿಆರ್ಡಿಒ, ನಿಮ್ಮ ಸಾಧನೆಯಿಂದ ನಾವು ಹೆಮ್ಮೆ ಪಡುವಂತಾಗಿದೆ. ಇದೇ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿಯವರಿಗೆ ವಿಶ್ವ ನಾಟಕ ದಿನದ ಶುಭಾಶಯ ಕೋರುತ್ತಿದ್ದೇನೆ. ಹೀಗಂತ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರ ಭಾಷಣಕ್ಕೆ ನಾಟಕದ ಪಂಚ್ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಟೀಕೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅಷ್ಟೇ ತೀಕ್ಷ್ಣ ತಿರುಗೇಟು ನೀಡಿದ್ದಾರೆ. ರಾಜವಂಶದ ಉತ್ತರಾಧಿಕಾರಿಯ ಯೋಚನೆ ಹೇಗಿರುತ್ತೆ ಅಂದ್ರೆ, ದೇಶವೇ ಒಂದು ವೇದಿಕೆ, ಇವರಿಗೆಲ್ಲ ಸೈನಿಕರ ತ್ಯಾಗ ನಾಟಕ, ವಿಜ್ಞಾನಿಗಳ ಸಾಧನೆ ನಾಟಕ, ತಾವು ನಾಯಕರೆಂದು ನಂಬುವಂತೆ ಮಾಡಿ ಇಡೀ ರಾಜವಂಶ ದೇಶವನ್ನ ಲೂಟಿ ಮಾಡಿ ದುರ್ಬಲಗೊಳಿಸಿ ಅವಿಶೇಷವಾಗಿಸಿದೆ. ಬಿಜೆಪಿ ಆಂಟಿ ಸ್ಯಾಟಲೈಟ್ ಮಿಸೈಲ್ ಅನ್ನ ಪ್ರಧಾನಿ ಮೋದಿ ನೇತೃತ್ವದ ಸಾಧನೆ ಅಂತ ಬಣ್ಣಿಸ್ತಾ ಇದೆ. ಆದ್ರೆ ಪ್ರತಿಪಕ್ಷಗಳು ಇದಕ್ಕೆ ಮೋದಿ ನಾಟಕದ ಪಂಚ್ ನೀಡಿ ಲೇವಡಿ ಮಾಡ್ತಿವೆ. ಹೀಗೆ ಭಾರತದ ವಿಜ್ಞಾನಿಗಳ ಸಾಧನೆ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಕೆಸರೆರ್ಚಾಟಕ್ಕೆ ವೇದಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಎಸ್, ಇಲ್ಲಿ ಸಹಜವಾಗಿಯೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಯಾಕಂದರೆ ಇದು ಇಡೀ ಪ್ರಜಾಪ್ರಭುತ್ವದ ಹಬ್ಬ. ಹೀಗಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ಮಾತಿಗೂ ಕೂಡ ರಾಜಕೀಯದ ಟಚ್ ಇದ್ದೇ ಇರುತ್ತೆ. ಆದರೆ ದೇಶದ ಸುರಕ್ಷತೆಯ ವಿಚಾರದಲ್ಲಿ ಮತ್ತು ವಿಜ್ಞಾನಿಗಳ ಸಾಧನೆಯ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಮೋದಿಯವರ ಮಾತು ಮತ ಲೆಕ್ಕದಿಂದ ಕೂಡಿತ್ತು ಅನ್ನುವಂಥದ್ದು ಒಂದು ಭಾಗ, ಮತ್ತು ಪ್ರತಿಪಕ್ಷಗಳು ಇದಕ್ಕೆ ನಾಟಕದ ಪಂಚ್ ಕೊಟ್ಟಿರುವಂತಹ ಉದ್ದೇಶ ಏನು, ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋಣ. ಹಾಗೆಯೇ ವೈಜ್ಞಾನಿಕವಾಗಿ ಇದು ನಮ್ಮ ಸಾಧನೆ ಎಷ್ಟು ಮಹತ್ವದ್ದು, ಭಾರತದ ಸಾಧನೆ ಎಷ್ಟು ಮಹತ್ವದ್ದು ಅನ್ನುವಂಥದ್ದು ರಾಜಕೀಯದ ಚರ್ಚೆಯ ಜೊತೆಗೇನೆ ವೈಜ್ಞಾನಿಕ ಸಾಧನೆಯ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಜ್ಞಾನ ಬರಹಗಾರರಾಗಿರುವಂತಹ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿರುವ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಬಿಜೆಪಿಯ ರಾಜ್ಯ ಘಟಕದ ವಕ್ತಾರರಾಗಿರುವ ಗೋ ಮಧುಸೂದನ್ ಅವರು ನಮ್ಮ ಜೊತೆಗೆ ಮೈಸೂರು ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ರಾಜಕೀಯದ ವಿಚಾರವನ್ನು ಮಾತನಾಡೋದಕ್ಕಿಂತ ಮುಂಚಿತವಾಗಿ ವೈಜ್ಞಾನಿಕವಾಗಿ ಇದರ ಮಹತ್ವದ ಬಗ್ಗೆ ಮಾತನಾಡುವಂಥದ್ದು ಅತ್ಯಂತ ಜರೂರಾಗಿರುವಂಥದ್ದು. ಯಾಕೆಂದ್ರೆ ದೇಶದ ವಿಜ್ಞಾನಿಗಳ ಸಾಧನೆ ಕೇವಲ ಅದು ಪರೀಕ್ಷೆಗಳು ಮುಗಿದ ನಂತರ ಅಥವಾ ಆ ಸಾಧನೆ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ದೇಶವಾಸಿಗಳಿಗೆ ಗೊತ್ತಾಗುವಂಥದ್ದು, ಮತ್ತು ಅಂಥದ್ದೊಂದು ಮಹತ್ವದ ದಿನ ಇವತ್ತು ಭಾರತದ ಪಾಲಿಗೆ ಇವತ್ತಿನ ದಿನವೂ ಕೂಡ. ಹೀಗಾಗಿ ಇದರ ಬಗ್ಗೆ ಸುಧೀಂದ್ರ ಹಾಲ್ದೊಡ್ಡೇರಿಯವರ ಜೊತೆಗೇ ಮಾತನ್ನ ಆರಂಭಿಸ್ತೀನಿ. ಸುಧೀಂದ್ರ ಅವರೇ, ತಾವು ಯಾವ ರೀತಿಯಾಗಿ ಇವತ್ತಿನ ದಿನವನ್ನು ನೋಡ್ತೀರಿ? ಮಿಷನ್ ಶಕ್ತಿಯನ್ನ ಹೇಗೆ ನೀವು ವಿಶ್ಲೇಷಿಸ್ತೀರಿ? ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ,
ತಾವು ತಮ್ಮ ಮಾತಿನಲ್ಲಿ ಉಲ್ಲೇಖಿಸಿದ್ರಿ, ಇದು ನಮ್ಮ ದೇಶದ ವಿಜ್ಞಾನಿಗಳ ಒಂದು ಮಹತ್ತರ ಸಾಧನೆ. ಈಗ ನಾವು ಈಗಾಗಲೇ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಜಗತ್ತಿನ ಪ್ರಮುಖ 4 ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಕೂಡ ಸೇರಿದೆ. ನಿನ್ನೆವರೆಗೂ ಇಂಥದ್ದೊಂದು ಸಾಧನೆ ಮಾಡಿರುವ ದೇಶಗಳು ಅಂತ ನಾವು ಪಟ್ಟಿ ತಗೊಂಡ್ರೆ ಅಮೆರಿಕ, ಚೀನಾ ಮತ್ತು ರಷ್ಯಾ 3 ದೇಶಗಳು ಮಾತ್ರ ಇತ್ತು. ಆ ದೇಶಗಳ ಸಾಲಲ್ಲಿ ನಮ್ಮ ದೇಶ ಸೇರಿದೆ. ಇಲ್ಲಿ ನಾವು ಏನನ್ನು ನಾವು ಮಹತ್ವವಾಗಿ ಗುರುತಿಸಬೇಕು ಅಂತಂದರೆ, ನಾವು ಈಗಾಗಲೇ ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನ ಉಡ್ಡಯಿಸೋದ್ರಲ್ಲಿ ಒಳ್ಳೆಯ ಪರಿಣತಿಯನ್ನು ಸಾಧಿಸಿದ್ದೀವಿ. ಜಗತ್ತು ನಿಬ್ಬೆರಗಾಗುವಂಥ ಸಾಧನೆಗಳನ್ನ ನಾವು ಮಾಡಿದ್ವಿ. ಹಾಗೆ ದೇಶದ ರಕ್ಷಣೆಯ ವಿಷಯದಲ್ಲಿ ವಿಷಯದಲ್ಲಿ ಮಹತ್ತರ ಕೊಡುಗೆಯನ್ನು ನೀಡ್ತಿರುವ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು, ಅಲ್ಲಿಯ ವಿಜ್ಞಾನಿಗಳ ಸಾಧನೆಗಳು ಅಷ್ಟಾಗಿ ಪ್ರಚಾರಕ್ಕೆ ಬಂದಿರಲಿಲ್ಲ, ಅಷ್ಟಾಗಿ ಜನರ ಮನವನ್ನು ಸೆಳೆಯೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಹಿಂದೆ 1998ರಲ್ಲಿ ಪೋಖ್ರಾನ್ನಲ್ಲಿ ನಡೆದ ಅಣ್ವಸ್ತ್ರ ಪರೀಕ್ಷೆಯ ಪ್ರಯೋಗದ ಸಂದರ್ಭದಲ್ಲಿ ಮಾತ್ರ ಆ ಒಂದು ಸಾಧನೆಯ ಬಗ್ಗೆ ಒಂದಷ್ಟು ವಿಷಯಗಳು ಪ್ರಚಾರ ಆಗಿತ್ತು. ಆ ದೃಷ್ಟಿಯಲ್ಲಿ ನಾನು ಒಬ್ಬ DRDO ವಿಜ್ಞಾನಿ ಕೆಲಸ ಮಾಡಿದವನು 24 ವರ್ಷ. ಹಾಗಾಗಿ ನನಗೆ ಇದು ಒಂದು ಮಹತ್ತರ ಸಾಧನೆ ಅನಿಸಿದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ 2 ಅಂಶಗಳಿದೆ. ಒಂದು, ನಾವು ಉಪಗ್ರಹಗಳನ್ನು ಉಡ್ಡಯನೆ ಮಾಡೋದ್ರ ಜೊತೆಗೆ ಉಪಗ್ರಹಗಳು ಯಾವ ನಿರ್ದಿಷ್ಟ ಸಮಯದಲ್ಲಿ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಇರುತ್ತೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಗುರುತಿಸಬೇಕು. ಅದು ಗುರುತಿಸಿ ಆ ಒಂದು ಸ್ಥಳವನ್ನು ಗುರುತಿಸಿದ ಮೇಲೆ ಇಲ್ಲಿಂದ ಒಂದು ಕ್ಷಿಪಣಿಯನ್ನು ಕಳಿಸಿ ಆ ನಿಖರವಾದ ಗುರಿಯನ್ನು ನಿಗದಿತ ಸಮಯದಲ್ಲಿ ಮುಟ್ಟಬೇಕು. ಈಗಾಗಲೇ ಪ್ರಧಾನಮಂತ್ರಿಗಳೇ ಅದನ್ನು ಉಲ್ಲೇಖಿಸಿ ಹೇಳಿದರು. 3 ನಿಮಿಷದಲ್ಲಿ ನಾವು ಈ ಸಾಧನೆಯನ್ನು ಮಾಡಿದ್ವಿ. 300 ಕಿಲೋಮೀಟರ್ನಷ್ಟು ಎತ್ತರದ ಒಂದು ಕಕ್ಷೆಯಲ್ಲಿ ಇದ್ದ ಒಂದು ವಸ್ತುವನ್ನು, ಅಂದರೆ ಒಂದು ಉಪಗ್ರಹವನ್ನು ನಾಶ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಅಂತ. ಆ ಒಂದು ಉಪಗ್ರಹ ಕೂಡ ಗಂಟೆಗೆ 200ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಧಾವಿಸ್ತಾ ಇರುತ್ತೆ. ಅಂದರೆ ಒಂದು ನೀವು ಊಹೆ ಮಾಡ್ಕೊಳ್ಳಿ, ಒಂದು ಜೈಂಟ್ ವೀಲಲ್ಲಿ ಒಬ್ಬ ಭಯೋತ್ಪಾದಕ ಕೂತಿದ್ದಾನೆ, ಬೇರೆ ಎಲ್ಲ ಪ್ರಯಾಣಿಕರು ಅದೇ ಜೈಂಟ್ ವೀಲಲ್ಲಿ ಕೂತಿದ್ದಾರೆ. ನಾನು ಒಂದಿಷ್ಟು ದೂರದಿಂದ ಕೂತ್ಕೊಂಡು ಅಥವಾ ಪೊಲೀಸರು ಒಂದು ಅವರ ಬಂದೂಕದಿಂದ ಅವನನ್ನೇ ಗುರಿ ಮಾಡಿ ಅವನಿಗೆ ಅವನನ್ನು ಮಾತ್ರ ನಾಶ ಮಾಡೋದಕ್ಕೆ ಸಾಧ್ಯ ಆಗುವಂಥ ಒಂದು ಪರಿಕಲ್ಪನೆ. ಈಗೆಲ್ಲ ಬೇರೆ ವಿಷಯಕ್ಕೋಸ್ಕರ ಒಂದು ಮಹಾನ್ ನಾಟಕರಂಗ ಅಂತ ಯಾರೋ ಹೇಳ್ತಾ ಇದ್ರು. ಈ ಒಂದು ನಾಟಕವನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಒಂದು ದೊಡ್ಡ ಜೈಂಟ್ ವೀಲಲ್ಲಿ ಒಬ್ಬ ಭಯೋತ್ಪಾದಕ ಕೂತಿದ್ದಾನೆ, ಜೈಂಟ್ ವೀಲು ವೇಗವಾಗಿ ತಿರುಗ್ತಾ ಇದೆ. ದೂರದಲ್ಲಿ ಕೂತ ಪೊಲೀಸರು ಅಥವಾ ಸೈನಿಕರು ಆ ಭಯೋತ್ಪಾದಕನನ್ನು ಮಾತ್ರ ಗುರಿ ಮಾಡಿ ಇಟ್ಕೊಂಡು ಹೊಡೆದ ಗುಂಡು ಅವನನ್ನು ಮಾತ್ರ ಛಿದ್ರ ಮಾಡೋದು, ಬೇರೆ ಇನ್ಯಾರಿಗೂ ಯಾವ ಧಕ್ಕೆ ಆಗಲಿಲ್ಲ. ಈಗ ಕಕ್ಷೆ ಅಂತ ನಾವು ಮಾತಾಡಿದಾಗ ಬಹಳಷ್ಟು ಉಪಗ್ರಹಗಳು, ನಾವೇ ಈಗ ಒಂದು 50 ಕಾರ್ಯನಿರತ ಉಪಗ್ರಹಗಳು ನಮ್ಮ ದೇಶದ್ದಿದೆ. ಹಾಗೆ ಕಾರ್ಯ ನಿಲ್ಲಿಸಿರುವಂಥ ಒಂದು 150 ಉಪಗ್ರಹಗಳು ಕಕ್ಷೆಯಲ್ಲಿದೆ. ಜಗತ್ತಿನ ಒಂದು ಸಹಸ್ರಾರು ಉಪಗ್ರಹಗಳು ಇದೇ ರೀತಿ ಬೇರೆ ಬೇರೆ ಕಕ್ಷೆಗಳಲ್ಲಿ ಬೇರೆ ಬೇರೆ ವೇಗದಲ್ಲಿ ಅದು ಚಲಿಸ್ತಾ ಇರುತ್ತೆ. ಇವತ್ತು ಆ ಒಂದು ಕ್ಷಿಪಣಿ ತನ್ನ ಗುರಿಯನ್ನು ತಪ್ಪಿ ದೂರ ಹೋಗಿದ್ರೆ, ಬೇರೆ ಕಡೆ ಹೋಗಿದ್ರೆ, ಬೇರೊಂದು ಉಪಗ್ರಹದ ನಾಶಕ್ಕೆ ಕಾರಣ ಆಗಿ ಒಂದು ಯುದ್ಧಕ್ಕೆ ಒಂದು ಕಾರಣ ಆಗುವಂಥ ಸ್ಥಿತಿ ತಲುಪ್ತಾ ಇತ್ತು. ಅದೆಲ್ಲವೂ ಹೊರತಾಗಿ ಇವತ್ತು ನಿಖರವಾದ ಒಂದು ಗುರಿ. ನಾವು ಸಾಮಾನ್ಯವಾಗಿ ಬಾಹ್ಯಾಕಾಶದ ಸಂಶೋಧನೆಗಳ ಬಗ್ಗೆ ಹೇಳೋದೇನು ಅಂತಂದ್ರೆ, ನೀವು ಒಂದು 2 ಕಿಲೋಮೀಟರ್ ದೂರದಲ್ಲಿ ನಿಂತುಕೊಂಡು ₹1 ನಾಣ್ಯನ ಗುರಿಯಾಗಿಟ್ಕೊಂಡು ಆ ₹1 ನಾಣ್ಯವನ್ನು ಛಿದ್ರಗೊಳಿಸೋದು ಅಂತ. ಇವತ್ತು ಅಂತ ಒಂದು ಕೆಲಸ ಮಾಡಿದ್ವಿ. ಅದನ್ನು ನಾಟಕ ಅಂತನಾದ್ರು ಕರೀರಿ ಅಥವಾ ಯಾವ್ದಾದ್ರು ಕರೀರಿ, ಆ ಒಂದು ನಾಟಕವನ್ನು ಮಾಡೋದಕ್ಕೂ ಕೂಡ ಮಹತ್ತರವಾದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಅನುಭವ ಇರಬೇಕು. ಆ ಅನುಭವವನ್ನು ಇವತ್ತು ಸಾಬೀತುಪಡಿಸಿದ್ದಾರೆ ನಮ್ಮ ವಿಜ್ಞಾನಿಗಳು. ಖಂಡಿತ ಸುಧೀಂದ್ರ ಅವರು ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ರೀತಿಯ ಒಂದು ಜಾಯಿಂಟ್ ವೀಲ್ ನ ಪರಿಕಲ್ಪನೆಯಲ್ಲಿ ಹೆಂಗೆ ನಾವು ಒಬ್ಬ ಭಯೋತ್ಪಾದಕನನ್ನ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಪ್ರಯಾಣಿಕರೆಲ್ಲರೂ ಕೂಡ ಅದರಲ್ಲಿ ಕೂತಿರುವಂತಹ ಇತರ ಯಾರಿಗೂ ಹಾನಿಯಾಗದಂತೆ ಹೆಂಗೆ ಶೂಟ್ ಮಾಡಬಹುದು, ಆ ರೀತಿಯ ಸಾಧನೆಯನ್ನ ಇವತ್ತು ಭಾರತ ಅಂತರಿಕ್ಷದಲ್ಲಿ ಇರತಕ್ಕಂತಹ ಈ ಒಂದು ಸ್ಯಾಟಲೈಟ್ ಅನ್ನ ಉಡಾಯಿಸುವುದರ ಮೂಲಕ, ಅದನ್ನ ಛಿದ್ರಗೊಳಿಸುವುದರ ಮೂಲಕವಾಗಿ ತನ್ನ ಕಾರ್ಯ ಸಾಧನೆಯನ್ನ ಮಾಡಿರುವಂಥದ್ದು. ಹಾಗೆಯೇ ರಾಜಕೀಯದ ವಿಚಾರಗಳ ಬಗ್ಗೆ ಕೂಡ ಮಾತಾಡೋಣ. ಗೋ ಮಧುಸೂದನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಎಲ್ ಹನುಮಂತೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ ಮೋದಿ ಮಿಸೈಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆನ ನಾವು ಮುಂದುವರಿಸೋಣ. ಗೋ ಮಧುಸೂದನ್ ಅವರೇ, ತಾವೇನು ಹೇಳ್ತೀರಿ? ಈಗಾಗಲೇ ಭಾರತದ ಈ ಸಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ವಲಯದ ಈ ಒಂದು ಸಾಧನೆಯ ಬಗ್ಗೆ ಬಹಳಷ್ಟು ಅಭಿನಂದನೆ ಬರ್ತಾ ಇದೆ. ಇದರ ನಡುವಿನಲ್ಲಿ ರಾಜಕೀಯದ ಒಂದು ಕೆಸರೆರಚಾಟವು ಕೂಡ ಶುರುವಾಗಿದೆ. ನೀವು ಹೇಳ್ತಾ ಇರೋದು ಪ್ರಧಾನಿಯವರ ಸಾಧನೆ, ಅವರ ನೇತೃತ್ವದ ಸಾಧನೆ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಪ್ರತಿಪಕ್ಷಗಳು ಹೇಳ್ತಾ ಇದು ನಾಟಕ, ಪ್ರಧಾನಿ ಮೋದಿಯವರು ಆಡಿರುವ ನಾಟಕ ಇದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ನನಗೆ ಭಾರತದ ಬಗ್ಗೆ ಹೆಮ್ಮೆ ಅನಿಸೋದು ಏನಂತಂದ್ರೆ, ನಾವು ಸಾಗರದ ಆಳದಲ್ಲಿ ಹೋರಾಟವನ್ನು ಮಾಡಬಲ್ಲೆವು, ಭೂಮಿಯ ಮೇಲೆ ಹೋರಾಟ ಮಾಡಬಲ್ಲೆವು.
ಇಲ್ಲಿಯ ತನಕ ನಾವು ಅನ್ಕೊಳ್ಳುವಂಥ ವಾಯುಯಾನದಲ್ಲಿ ನಾವು ಹೋರಾಟ ಮಾಡಬಲ್ಲೆವು. ಆದರೆ ನಿರ್ವಾತದಲ್ಲಿ, ಸ್ಪೇಸ್ ಅಲ್ಲಿ ಒಂದು ಯುದ್ಧವನ್ನು ಮಾಡಬಲ್ಲವು ಅಂತಂತಂದ್ರೆ ಬಹುಶಃ ನಮ್ಮ ಕಲ್ಪನೆಗೂ ಇದು ನಿಲುಕದೇ ಇರುವಂತ ಸಂಗತಿ. ಅರ್ಜುನನಿಗೆ ಆ ಮೀನಿನ ಕಣ್ಣಿಗೆ ಒಂದು ಬಾಣ ಹೊಡಿ ಅಂತ ಹೇಳಿ ಹೇಳ್ತಾ ಇದ್ರಲ್ಲ, ಆ ರೀತಿಯಾದಂಥ ಒಂದು ಲಕ್ಷ್ಯ ಇದು. ಭೂಮಿನೂ ತಿರುಗುತ್ತಾ ಇದೆ, ಭೂಮಿಯ ಸುತ್ತಲೂ ಆ ಸ್ಯಾಟಲೈಟು ತಿರುಗುತ್ತಾ ಇದೆ. 300 ಕಿಲೋಮೀಟರ್ ಅಂತರ ಇದೆ. ಇಂಥ ಸಂದರ್ಭದಲ್ಲಿ ಆಂಗಲ್ ನೋಡಿಕೊಂಡು, ಸ್ಪೀಡ್ ನೋಡಿಕೊಂಡು ಆ ಸ್ಯಾಟಲೈಟ್ನ ಉಡಾಯಿಸ್ತೀವಿ ನಾವು ಅಂತ ಹೇಳುವಂಥ ಒಂದು ಮಿಸೈಲ್ನ ಏನು ಯೋಚನೆ ಮಾಡಿದ್ದಾರೆ. ಸಮಥಿಂಗ್ ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ಹ್ಯಾಟ್ಸ್ ಆಫ್ ಟು DRDO. ಇದು ಯಾವುದೋ ಒಂದು ಬರೀ ವೈಜ್ಞಾನಿಕ ಸಾಧನೆ ಆಗಿದ್ರೆ ವಿರೋಧ ಪಕ್ಷಗಳು ಹೇಳುವಂಥದ್ರಲ್ಲಿ ಸರಿ ಇದೆ. ಯಾರೋ DRDO ಡೈರೆಕ್ಟರು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸೈಂಟಿಸ್ಟು ಯಾರೋ ಒಬ್ಬರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ವಿಷಯದ ಬಗ್ಗೆ ಹೇಳಿತ್ತು ಅಂತಂತಂದ್ರೆ ಯಾವುದೋ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲೋ ಅಥವಾ ಒಂದು ಹಿಂದೂನಲ್ಲೋ 4th ಪೇಜ್ನಲ್ಲೋ 5th ಪೇಜ್ನಲ್ಲೋ ಒಂದು ಸ್ಮಾಲ್ ಕಾಲಮ್ ಬಂದ್ಬಿಡ್ತಾ ಇತ್ತು. ಆದರೆ ಇದು ಇಡೀ ಪ್ರಪಂಚದಲ್ಲಿ 3 ರಾಷ್ಟ್ರಗಳ ನಂತರದಲ್ಲಿ 4ನೇ ರಾಷ್ಟ್ರ. ಈ ರೀತಿ ಅಂತರಿಕ್ಷ ಯುದ್ಧವನ್ನು ನಾವು ಮಾಡಬಲ್ಲಿವಿ. ವಿ ಆರ್ ಇನ್ ಟು ಸ್ಪೇಸ್ ವಾರ್ ಅಂತನ್ನುವಂಥ ಒಂದು ವಿಷಯಕ್ಕೆ ಮಹತ್ವ ಬರಬೇಕಾದ್ರೆ ಅದಕ್ಕೆ ನೇರವಾಗಿ ನನಗನ್ಸುವಂಥದ್ದು ಪ್ರಧಾನಮಂತ್ರಿಯೇ ಮಾಡಬೇಕಾದಂಥದ್ದು ಯೋಗ್ಯವಾದಂಥ ಸಂಗತಿ ಇತ್ತು. ಮತ್ತೆ ಇವರೆಲ್ಲರೂ ಪ್ರಧಾನಮಂತ್ರಿ ಮೋದಿಯನ್ನ ಬಿಜೆಪಿಯ ಪ್ರಧಾನಿ ಅಂತ ನೋಡ್ತಾ ಇದ್ದಾರೆ ವಿನಃ ನಮ್ಮ ಭಾರತದ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ಸೆಕ್ಯೂರಿಟಿ ಕೌನ್ಸಿಲ್, ಅದರ ಅಧ್ಯಕ್ಷ ಮೋದಿ ಅವರು. ಅಲ್ಲಿ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇರ್ತಾರೆ, ಚೀಫ್ ಆಫ್ ದಿ ನೇವಲ್ ಸ್ಟಾಫ್ ಇರ್ತಾರೆ, ಚೀಫ್ ಆಫ್ ದಿ ಏರ್ ವಿಂಗ್ ಇರ್ತಾರೆ. ಇನ್ನು ಮುಂದಕ್ಕೆ ಬಹುಶಃ ಚೀಫ್ ಆಫ್ ದಿ ಸ್ಪೇಸ್ ಇರಬೇಕಾಗತ್ತೆ ಅಲ್ಲಿ. ಅಂತ ವಿಷಯದಲ್ಲಿ ಮೋದಿ ಅವರಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ? ಮೋದಿ ಅವ್ರ ಬಗ್ಗೆ ಹೊಟ್ಟೆ ಉರ್ಕೊಳ್ಳೋದು ಬಿಟ್ರೆ, ಮೋದಿ ಅವ್ರನ್ನ ಕೀಳಾಗಿ ಕಾಣಬೇಕು ಅನ್ನೋದೊಂದು ಬಿಟ್ರೆ, ಎಲ್ಲದರಲ್ಲೂ ರಾಜಕೀಯ ಮಾಡಬೇಕು ಅನ್ನೋದೊಂದು ಬಿಟ್ರೆ, ಚುನಾವಣೆ ಒಂದು ಬಿಟ್ರೆ ಬೇರೆ ಇನ್ನೇನು ಕಾಣಲ್ಲ ವಿರೋಧ ಪಕ್ಷದವ್ರಿಗೆ. ಎಸ್, ಖಂಡಿತ ಮಧುಸೂದನ್ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ಹನುಮಂತಯ್ಯವರೇ, ಅಥವಾ ನಿಮ್ಗೆ ಮೋದಿ ಅವರನ್ನ ಈ ರೀತಿಯಾಗಿ ವಿರೋಧಿಸೋದು ಬಿಟ್ರೆ ಬೇರೆ ಕಾಣೋದಿಲ್ಲ ಅಂತೇಳಿ? ಬಿಜೆಪಿಯವರ, ವಿಶೇಷವಾಗಿ ನಮ್ಮ ಮಧುಸೂದನ್ ಅವರ ಭಾಳ ವರ್ಷಗಳ ಕೆಲಸ ಇದು. ಇದನ್ನೇ ಮಾಡ್ತಿದ್ದಾರೆ, ಇದೇನು ಹೊಸದಲ್ಲ ನನಗೆ. ಬಟ್ ಈ ಪುಲ್ವಾಮಾ ಘಟನೆ ಆದ ದಿವಸದಿಂದ ಇವತ್ತಿನವರೆಗೆ ಪ್ರಶ್ನೆ ಕೇಳೋರನ್ನೆಲ್ಲ ಟಾರ್ಗೆಟ್ ಮಾಡಿ ಬಿ ಜೆ ಪಿಯವರು ಈ ರೀತಿ ಮಾತನಾಡ್ತಿದ್ದಾರಲ್ಲ, ನಮ್ಮನ್ನೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತ. ನಮಗೇನು ಭಾರತದ ಬಗ್ಗೆ ಹೆಮ್ಮೆ ಇಲ್ಲ, ಭಾರತದ ಬಗ್ಗೆ ಕನ್ಸರ್ನ್ ಇಲ್ಲ, ಭಾರತದ ಬಗ್ಗೆ ನಾವು ಯಾರೂ ಸಂಬಂಧಪಟ್ಟವರಲ್ಲ, ಕಳೆದ 5 ವರ್ಷದಿಂದ ಮಾತ್ರ ದೇಶಭಕ್ತರು ಬಂದು ದೇಶ ಉದ್ಧಾರ ಮಾಡ್ತಿದ್ದಾರೆ ಅಂತ ಮಾತಾಡೋದಿದೆಯಲ್ಲ, ಟೋಟಲ್ ಇಡಿಯಾಟಿಸಮ್. ಅದು ದೇಶದ ಬಗ್ಗೆ ಕನ್ಸರ್ನ್ ಇರೋರು ಈ ದೇಶನ 60 ವರ್ಷದಿಂದ ಆಳಿದ್ದಾರೆ. ದೇಶವನ್ನು ಕಟ್ಟಿರೋರು ಈ ದೇಶವನ್ನು ಪಾಕಿಸ್ತಾನದ ಯುದ್ಧ ಮಾಡಿದ್ದಾರೆ, ಚೀನಾ ಯುದ್ಧ ಮಾಡಿದ್ದಾರೆ, ಬಾಂಗ್ಲಾ ಯುದ್ಧ ಮಾಡಿದ್ದಾರೆ, ಅಲ್ಲೆಲ್ಲ ಗೆದ್ದು ಈ ದೇಶವನ್ನು ಕಟ್ಟಿದ್ದಾರೆ, ಇವತ್ತು ಉಳಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ಕನ್ಸರ್ನ್ ಇರಬೇಕು. ಬಾಯಿಗೆ ಬಂದಂಗೆ ಮೋದಿಯವ್ರನ್ನ ಬೈತಿದ್ದಾರೆ. ಅರೆ, ಮೋದಿಯವ್ರನ್ನ ಕ್ವಶನ್ ಕೇಳೋದು ಈ ದೇಶದ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ. ಅದು ವೈ ಶುಡ್ ನಾಟ್ ಬಿ ಕ್ವಶನ್. ಯಾಕೆ ಮೋದಿ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾತನಾಡಬಹುದು ಅಂತ? ಇವತ್ತು ವೈಜ್ಞಾನಿಕ ಸಾಧನೆಯನ್ನ ಪ್ರಧಾನಿ ಮೋದಿ ಅವರು ವೈಜ್ಞಾನಿಕ ಸಾಧನೆ ಮಾಡೋದಕ್ಕೆ ಹರಿಪ್ರಸಾದ್ ಅದನ್ನ ರಾಹುಲ್ ಗಾಂಧಿ ಅವರು ಇದನ್ನ ಪ್ರಧಾನಮಂತ್ರಿಯವರಿಗೆ ವಿಶ್ವ ನಾಟಕ ದಿನದ ಶುಭಾಶಯವಾಗಿ ಅದನ್ನ ಪ್ರತಿಕ್ರಿಯಿಸಿದ್ದಾರೆ ಅಂತ ಹೇಳಿ. ಆದ್ರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅಂತ ಹೇಳಿ ಹೆಂಗೆ ಅದನ್ನ ನೀವು ಹಾಗಾದ್ರೆ ಪ್ರಧಾನಿ ಈ ದೇಶದ ಮಹತ್ವದ ಸಾಧನೆಯನ್ನ ಪ್ರಧಾನಿ ಬೇರೆ ಯಾರು ಹೇಳಬೇಕಾಗಿತ್ತು? ಯಾವ ಸಾಧನೆಗಳನ್ನ ಚುನಾವಣೆಗೆ ಬಳಸುತ್ತಿದ್ದಾರೆ, ಯಾವ ಸಾಧನೆಗಳನ್ನ ಚುನಾವಣೆಯಲ್ಲಿ ಹೇಳಬಾರದು ಅಂತ ಬಾಯಿ ಮುಚ್ಚಿಕೊಂಡಿದ್ದಾರೆ, ಅದು ದೇಶದ ಮುಂದೆ ಪ್ರಶ್ನೆ ಮಾಡಬೇಕಾಗಿರೋದು. ನೀವು
ಡಿಫೆನ್ಸ್ನವ್ರು ಮಾಡಿರೋ ಸಾಧನೆಯನ್ನು ನನ್ನ ಸಾಧನೆ ಅಂತ ಹೇಳೋದಕ್ಕೆ ಹೊರಟಿದ್ರೆ ದೇಶದ ಜನ ಪ್ರಶ್ನೆ ಮಾಡಬಾರ್ದಾ? ನೀವು ಜನರಿಗೆ ಉದ್ಯೋಗ ಕೊಡದೇ ಇರೋದನ್ನ ಬಾಯಿ ಮುಚ್ಚಿಕೊಂಡು ಇಷ್ಟು ಜನ ಕೇಳ್ತಾ ಇದ್ರು ಕೂಡ ಯಾಕೆ ಉದ್ಯೋಗ ಕೊಟ್ಟಿಲ್ಲ ಅನ್ನೋದಕ್ಕೆ ಒಂದು ವಾಕ್ಯ ಉತ್ತರ ಕೊಡದೇ ಇರತಕ್ಕಂಥ ಮೋದಿ ಉಳಿದೆಲ್ಲ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಸಾಧ್ಯ ಆಗ್ತದೆ. ನೀವು ಯಾಕೆ ಜನರಿಗೆ ಕೆಲಸ ಕೊಟ್ಟಿಲ್ಲ ಅಂತ ಅನ್ನೋದಕ್ಕೆ ಉತ್ತರ ಕೊಡಬೇಕಾದದ್ದು ಮೋದಿ ಅಲ್ವಾ? ಯಾಕೆ ಮೋದಿ ಅವರು ಉತ್ತರ ಕೊಡ್ತಾ ಇಲ್ಲ? ಯಾವ ಪ್ರಶ್ನೆಗಳನ್ನ ಎಲೆಕ್ಷನ್ ಟೈಮ್ ನಲ್ಲಿ ಮುಚ್ಚಿಡಬೇಕು, ಯಾವ ಪ್ರಶ್ನೆಗಳನ್ನ ಚುನಾವಣೆ ಟೈಮ್ ನಲ್ಲಿ ಮುಂದೆ ತರಬೇಕು, ಸರಿ ಕೇಳಿಸ್ಕೊಳ್ಳಿ ಮಧುಸೂದನ್, ಸ್ವಲ್ಪ ಸಂಯಮದಿಂದ ಕೇಳಿಸ್ಕೊಳ್ಳಿ. ಯಾವ ಪ್ರಶ್ನೆಗಳನ್ನ ಚುನಾವಣೆ ಟೈಮಲ್ಲಿ ಮುಂದೆ ತರಬೇಕು ಅದು ರಾಜಕಾರಣ. ಇನ್ಸ್ಟಂಟ್ ವಿರೋಧ ಪಕ್ಷಗಳನ್ನ ನೀವು ರಾಜಕಾರಣ ಮಾಡ್ತಿದ್ದಾರೆ, ರಾಜಕೀಯ ಕಾಣ್ತಾ ಇದೆ ಅಂತ ಮಾತನಾಡ್ತಿರಲ್ಲ. ನನಗೆ ರಾಜಕಾರಣ ಅದಕ್ಕೆ ಉತ್ತರ ಹೇಳ್ಬೇಕು ಅವರು. ಅರೆ ಇಷ್ಟು ಕ್ವಶನ್ಸ್ ಕೇಳಿದ್ದಾರೆ ಜನ. ವಿರೋಧ ಪಕ್ಷಗಳು ಅನೇಕ ಪ್ರಶ್ನೆಗಳನ್ನು ಕೇಳಿವೆ. ಯಾವ ಪ್ರಶ್ನೆಗಳಿಗೂ ಮೋದಿ ಅವರಾಗ್ಲಿ ಬಿಜೆಪಿ ಆಗ್ಲಿ ಇವತ್ತಿನವರೆಗೆ ಉತ್ತರ ಕೊಟ್ಟಿಲ್ಲ. ಆದ್ರೆ ಯಾವುದು ಪ್ರಶ್ನೆ ಅಲ್ವೋ ಅದನ್ನ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ದೇಶದ ಯೋಧರ ರಕ್ತದ ಮೇಲೆ ಮತಗಳನ್ನಾಗಿ ಪರಿವರ್ತನೆ ಮಾಡೋ ಕೆಲಸ ಮಾಡ್ತಿದ್ದಾರಲ್ಲ, ಅದು ಖಂಡನೀಯ. ಅದು ದೇಶಭಕ್ತರು ಮಾಡೋ ಕೆಲಸ ಅಲ್ಲ. ದೇಶಭಕ್ತರು ಮಾಡಬೇಕಾಗಿರೋ ಕೆಲಸ ದೇಶ ರಕ್ಷಣೆ ಮಾಡೋದು, ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಲ್ಲ. ನಿಮ್ಮ ಈ ಮಾತುಗಳಿಗೆ ಅಮಿತ್ ಶಾ ಅವರಿಂದ ಜಸ್ಟ್ ಮಸೂದ್ ಅವರು ಜಸ್ಟ್ ಮಾತಾಡ್ತೀನಿ ನನ್ನ ಜೊತೆಗೆ. ಅಮಿತ್ ಶಾ ಅವರ ಕಡೆಯಿಂದ ಬಂದಿರೋದಂತಹ ಒಂದು ಟ್ವೀಟ್ ಅನ್ನ ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ಅವರು ಮಾಡಿರುವಂತಹ ಟ್ವೀಟ್ ನಲ್ಲಿ ಅವರು ಹೇಳಿದ್ದಾರೆ, ನಿಮಗೆ ಡೈನಾಸ್ಟಿ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರುವಂತಹ ಡೈನಾಸ್ಟಿಯ ಉತ್ತರಾಧಿಕಾರಿಗೆ ಗೊತ್ತಾಗುವಂತೀರಿ ಅಂದ್ರೆ ಸೈನಿಕರ ಬಲಿದಾನವೂ ಕೂಡ ನಿಮ್ಗೆ ನಾಟಕ ಆಗಿ ಕಾಣುತ್ತೆ, ದೇಶದ ವಿಜ್ಞಾನಿಗಳ ಸಾಧನೆಯೂ ಕೂಡ ನಾಟಕ ಆಗಿ ಕಾಣುತ್ತೆ ಅಂತೇಳಿ. ಇದರ ಹೊರತಾಗಿ ನಿಮ್ಗೆ ಇನ್ನೇನು ಕಾಣೋದಿಲ್ಲ ಅಂತೇಳಿ. ಅರೆ ಮೋದಿ ಅವರು, ಅಮಿತ್ ಶಾ ಅವರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಎಷ್ಟು ದೊಡ್ಡ ದೇಶಭಕ್ತರು ಅನ್ನೋದು ದೇಶಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ. ಕಾಂಗ್ರೆಸ್ನವರ ದೇಶಭಕ್ತಿ ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ. ಇವತ್ತು DRDO ಮಾಡಿರೋ ಸಾಧನೆ ಇದ್ರೆ DRDO ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ. ಇವತ್ತು ಈ ದೇಶದಲ್ಲಿ ಇಡೀ ಪ್ರಪಂಚದ ಮುಂದೆ ಏನಾದರೂ ವೈಜ್ಞಾನಿಕ ಸಾಧನೆ ಮಾಡಿದ್ರೆ ಅದು ಇಂದಿರಾ ಗಾಂಧಿ ಅವರ ಮತ್ತು ನೆಹರು ಅವರ ಆ ಪರಂಪರೆ. ಅದನ್ನ ನೀವು ಡೈನಾಸ್ಟಿ ಅಂತ ಕರೆಯೋದಾದ್ರೆ ವಾಟ್ ಎಲ್ಸ್ ಯು ಕ್ಯಾನ್ ಕಾಲ್? ದೇಶವನ್ನು ಡೈನಾಸ್ಟಿ ಅಂತ ಕರೆಯೋದಾದ್ರೆ ಆ ವೈಜ್ಞಾನಿಕ ಸಾಧನೆಯನ್ನ ಮೋದಿ ಅವರು ಮಾಡಿರೋದ ಇದು DRDOನ? ಹನುಮಂತ ಅವರು ಮಾತಾಡ್ತೀನಿ. ಪ್ರಸನ್ನ ಕುಮಾರ್ ಅವರು ತಾವು ಯಾವ ರೀತಿಯಾಗಿ ನೋಡ್ತೀವಿ? ಯಾಕಂದ್ರೆ ಎರಡೂ ಪಕ್ಷಗಳವರು ಇದನ್ನ ಹೇಗೆಲ್ಲ ನಮ್ಮ ಕ್ರೆಡಿಟ್, ನಾವು ಇದನ್ನ ಆರಂಭಿಸಿದವರು ನಾವು ಅನ್ನುವಂತಹ ಕ್ರೆಡಿಟ್ ಅನ್ನ ಕಾಂಗ್ರೆಸ್ನವರು, ಈಗ ಮಾಡಿರುವಂತಹ ಕ್ರೆಡಿಟ್ ಅನ್ನ ತಾವು ಅನ್ನೋದನ್ನ ಹೇಳುವಂತಹದ್ದು ಯಾಕೆ ಈ ಪ್ರಕ್ರಿಯೆ ಹಂಗಾದ್ರೆ? ಪ್ರಸಾದ್, ನಮ್ಮ ದೇಶದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಬಹಳ ಹೆಮ್ಮೆಯ ಸಂಸ್ಥೆಗಳಿದೆ. ಅದರಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು DRDO ಮತ್ತು ಇಸ್ರೋ. ನಾವು ಅದರ ಸಾಧನೆಗಳನ್ನ 10 ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ನಮ್ಮ ಸುಧೀಂದ್ರ ನಮ್ಮ ಪಕ್ಕದಲ್ಲಿದ್ದಾರೆ, ಬಹಳ ದೊಡ್ಡ ದೊಡ್ಡ ಲೇಖನಗಳನ್ನ ಅವರು ವಿಜ್ಞಾನ ಬರಹಗಾರರು. ಮಾಧ್ಯಮಗಳ ಮುಖಾಂತರ ಆ ಸಂಸ್ಥೆಯ ಸಾಧನೆಗಳನ್ನ, ಆ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಸಾಧನೆಗಳನ್ನ ಜನಸಾಮಾನ್ಯರು ತಿಳಿಸೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರು. ಅದರಲ್ಲೂ ಕನ್ನಡದಲ್ಲಿ ವಿಜ್ಞಾನದ ಪರಿಭಾಷೆಯಲ್ಲಿ ಬರ್ತಕ್ಕಂಥ ಭಾಳ ಕಷ್ಟವಾದ ಕೆಲಸ, ಅದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇದು ನಡೀತಾ ಬಂದಿದೆ ಈ ಪ್ರಕ್ರಿಯೆ. ಅದ್ರ ಬಗ್ಗೆ ಇದರಲ್ಲಿ ಇವತ್ತು ನಾವು ಹೆಮ್ಮೆ ಪಡುವಂಥ ದಿನ. ನಮ್ಮ ವಿಜ್ಞಾನಿಗಳು, ನಮ್ಮ ದೇಶದ ವಿಜ್ಞಾನಿಗಳು ನಮ್ಮ ದೇಶದ ಒಂದು ಕೀರ್ತಿ ಪತಾಕೆ ಅಂತಲೇ ಹೇಳ್ಬೋದು ಅದನ್ನು. ಆದರೆ ಇಲ್ಲಿ ನಮಗೆ ಒಂದು ದುರದೃಷ್ಟ ಅಂತ ಹೇಳಿದ್ರೆ, ಅಂಥ ಒಂದು ಸಾಧನೆ ಇವತ್ತು ಒಂದು ರಾಜಕೀಯ ಕೆಸರೆ ರಾಜಕ್ಕೆ ಕಾರಣ ಆಯ್ತಲ್ಲ ಅನ್ನೋದೊಂದು ಬೇಜಾರಿದೆ ಅದರಲ್ಲಿ ವಿಚಾರದಲ್ಲಿ. ಅದು ಬಹುಶಃ ಸಂದರ್ಭನೂ ಕಾರಣ ಇರ್ಬೋದು. ಯಾಕಂದರೆ ಚುನಾವಣಾ ಇದರಲ್ಲಿದ್ದೀವಿ ನಾವು. ಇಲ್ಲಿ ಏನಾದರೂ ಇವತ್ತು ಯಾರ್ದಾದ್ರು ಬಟ್ಟೆ ಮೇಲೆ ಚಟ್ನಿ ಬಿದ್ದರೂ ಇವತ್ತು ಅದಕ್ಕೆ ರಾಜಕೀಯ ಇಲ್ಲ, ಅದು ದುರ್ದೇಶಕ್ಕೆ ಪೂರಕ ಆಯಿತು ಅನ್ನೋ ಹೇಳುವಂಥ ಪರಿಸ್ಥಿತಿ ನಾವಿದ್ದೀವಿ ಇವತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಇಂಥ ಒಂದು ಮಹತ್ವವಾದ ಒಂದು ಸಾಧನೆ, ದೇಶಕ್ಕೆ ಹೆಮ್ಮೆ, ಎಲ್ಲರೂ ಹೆಮ್ಮೆ ಪಡುವಂಥ ಸಾಧನೆ, ರಾಜಕೀಯ ಕೆಸರ ರಾಜಕೀಯಕ್ಕೆ ಕಾರಣ ಯಾರು ಇವತ್ತು? ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮೋದಿ ಕಾರಣನೋ ಅವರು ಅನೌನ್ಸ್ ಮಾಡಿದ್ದಕ್ಕೆ, ಅಥವಾ ಅವ್ರು ಅನೌನ್ಸ್ ಮಾಡಿದ್ರು ಅಂತ ಅವರನ್ನು ವಿರೋಧ ಮಾಡ್ತಕ್ಕಂಥವರೇ ಕಾರಣನೋ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ಅದರ ದುರಂತ ಏನು ಅಂತ ಹೇಳಿದ್ರೆ, ನಿಮಗೆ ಕಳೆದ ಪುಲ್ವಾಮಾ ಘಟನೆಯ ನಂತರ ಕೆಲವು ಘಟನೆಗಳು ನಡೀತು. ಅದು ಪಾಕಿಸ್ತಾನದ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸೈನಿಕರಲ್ಲಿ ಸಿಗೆ ಬಿದ್ದು ಪ್ರತಿಯೊಂದು ವಿಚಾರಗಳು ರಾಜಕೀಯವಾಗಿ ಬೆರೀತಾ ಇರೋದ್ರಿಂದ ನಾವು ರಾಜಕೀಯ ಬಿಟ್ಟು ಬೇರೆ ಏನು ನೋಡ್ಲಿಕ್ಕಾಗೋದಿಲ್ಲ ಅನ್ನೋದೊಂದು, ಅಥವಾ ಇದರಿಂದ ರಾಜಕೀಯ ಲಾಭ ಪಡಿಬೇಕು ಅನ್ನೋದು ಒಂದು ಏನಾದ್ರು ಹುನ್ನಾರ ನಡೀತಾ ಇದೆ ಅಂತ ಅನುಮಾನ. ಹಾಗಾಗಿ ಪ್ರತಿಯೊಂದಕ್ಕೂ ಅನುಮಾನದ ಅದ್ರಲ್ಲಿ ನಡೀತಾ ಇದೆ. ಇವತ್ತು ಚುನಾವಣೆ, ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಸರಿಯೋ ತಪ್ಪೋ ಒಂದು ಪ್ರಕಟಣೆ ಬಂತು. ಇವತ್ತು ಬೆಳಗ್ಗಿಂದ ಸಾಕಷ್ಟು ಗುಮಾನಿಗಳು ನೀವು ಅಲ್ಲಿ ಟಿ ವಿಲಿ ನೋಡ್ತಾ ಬಂದು ಏನು ಅನೌನ್ಸ್ ಮಾಡ್ಬೋದು, ನೋಟ್ ಬ್ಯಾನ್ ಇರ್ಬೋದಾ, ಎಮರ್ಜೆನ್ಸಿ ಬರ್ತದ ಅನ್ನೋರ್ಗೆ ಹೋಯ್ತು, ಅಥವಾ ಚುನಾವಣೆ ರದ್ದುಪಡಿಸ್ತಾರೆ ಅಂತ ಹೋಯ್ತು. ಆದರೆ ಬಂದಿದ್ದು ರಾಜಕೀಯೇತರವಾದ ಒಂದು ಪ್ರಕಟಣೆ. ಆ ರಾಜಕೀಯೇತರವಾದ ಪ್ರಕಟಣೆ ಅಂತಿಮವಾಗೋದು ರಾಜಕೀಯವಾಗಿ ತಿರುವು ಪಡಿತು. ಮಾತಾಡ್ತೀನಿ ಅದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ
ರವೀಂದ್ರ, ಮತ್ತೊಮ್ಮೆ ಸ್ವಾಗತ. ಚರ್ಚೆ ನಾವು ಮುಂದುವರಿಸೋಣ. ಈಗಾಗಲೇ ಗೋಮಧುಸೂದನ್ ಅವರು ಮಾತನಾಡ್ತಾ ಹೇಳಿದ್ರು, ಬಾಹ್ಯಾಕಾಶದ ಯುದ್ಧಕ್ಕೆ ಸಾಮರ್ಥ್ಯ ಅನ್ನುವ ಮಾತುಗಳು ಹೇಳಿದ್ರು. ಬಹುಶಃ ಅದಕ್ಕೆ ನಾನು ಉತ್ತರವನ್ನ ಮೊದಲಿಗೆ ಪಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬಹುಶಃ ಸಾಧನೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಬಳಕೆ ಮಾಡುವಂತಹ ಪದಗಳ ಬಗ್ಗೆಯೂ ಕೂಡ ನೋಡ್ಬೇಕಾದ್ರೆ, ಸುಧೀಂದ್ರ ಅವರೇ, ಎಷ್ಟು ಮಟ್ಟಿಗೆ ಇದು ಬಾಹ್ಯಾಕಾಶದ ಯುದ್ಧಕ್ಕೆ ಭಾರತದ ಸಾಮರ್ಥ್ಯ ಅಂತ ವಿಶ್ಲೇಷಿಸೋದಕ್ಕೆ? ಖಂಡಿತವಾಗಿಯೂ ಈ ಒಂದು ಪ್ರಯೋಗ ಇವತ್ತು ಮಾಡಿರೋದಾಗಿದೆಯಲ್ಲ, ಅದು ಬಾಹ್ಯಾಕಾಶ ಯುದ್ಧಕ್ಕೆ ಯಾರೂ ತಯಾರಾಗ್ತಾ ಇಲ್ಲ. ಇಡೀ ಜಗತ್ತಿನಲ್ಲಿ ಯಾರೂ ಇಂಥ ಯೋಚನೆಗಳನ್ನು ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಮಾಡ್ತಾನೂ ಇಲ್ಲ. ಅಂದ್ರೆ ಈ ಮಿಸೈಲ್ ಅನ್ನುವಂಥದ್ದು ಅಲ್ಲಿ ಹೋಗಿ ಯಾರ್ದೋ ಮೇಲೆ ಹೊಡೆಯುವಂತಹ ಮಿಸೈಲ್ ಅಲ್ಲಲ್ಲ. ನೀವು ಕಲ್ಪನೆಯಲ್ಲಿ ಏನ್ ಬೇಕಾದ್ರೂ ಇಟ್ಕೊಳ್ಬೋದು. ಒಂದು ಹಿಂದೆ ಈ ಅಮೆರಿಕದ ಪೆಂಟಗನ್ ಇದೇ ರೀತಿ ಯೋಚನೆ ಮಾಡ್ತಾ ಇತ್ತು. ಅವ್ರಿಗೆ ಇದ್ದಿದ್ದ ಆತಂಕ ಏನು ಅಂತಂದ್ರೆ, ಈ ರಷ್ಯಾದವರು ಅವರು ಬಾಹ್ಯಾಕಾಶದಿಂದ ಅವರ ಮಿಸೈಲ್ಗಳನ್ನ ಕಳಿಸಿ ಅಮೆರಿಕದ ಅವರ ಕಂಪ್ಯೂಟರ್ ಸೆಂಟರ್ಗಳನ್ನ ನಾಶ ಮಾಡ್ತಾರೆ ಅಂತ ಒಂದು ಭೀತಿ ಇತ್ತು. ಅದು 1960ರ ದಶಕದಲ್ಲಿ. 69ರಲ್ಲಿ ಇಂಟರ್ನೆಟ್ ಆರಂಭ ಆಗಿದೆ ಅದೇ ಕಾರಣಕ್ಕೋಸ್ಕರ. ಒಂದು ಪೂರ್ವ ತೀರದಲ್ಲಿ, ಒಂದು ಪಶ್ಚಿಮ ತೀರದಲ್ಲಿ ಎರಡೆರಡು ಕಂಪ್ಯೂಟರ್ ಸೆಂಟರ್ಗಳನ್ನ ಇಟ್ಕೊಂಡು ಡೇಟಾನ ಹಾಗೆ ಸಂಗ್ರಹ ಇಡೋದು, ಮತ್ತೊಂದನ್ನು ಯುರೋಪ್ನಲ್ಲಿ ಇಡೋದು ಅನ್ನೋದಕ್ಕೋಸ್ಕರ ಬಂತು. ನಂತರ ಇದೆಲ್ಲವೂ ನಿಂತು ಹೋಯಿತು. ಆದರೆ ಯಾವತ್ತು ನಾವು ಒಂದು ಸಾಧನೆ ಹಿಂದೆ ಎಲ್ಲದರಲ್ಲೂ ಹಿಂದೆನೂ ಒಂದು ಯುದ್ಧ ಅಂತ ಯೋಚನೆ ಮಾಡೋಕ್ಕೆ ಅಗತ್ಯ ಇಲ್ಲ. DRDO ಈ ಒಂದು ಪ್ರಯೋಗವನ್ನು ಮಾಡಿದರೂ ಕೂಡ DRDOಗೆ ಅದರದ್ದೇ ಆದ ಕೆಲವು ನೀತಿ ನಿಯಮಗಳಿರುತ್ತೆ. ಆಮೇಲೆ ಯಾವುದನ್ನು ಅಭಿವೃದ್ಧಿ ಮಾಡಬೇಕು, ಕೆಲವುದೆಲ್ಲ ಡಿಟರೆನ್ಸ್ಗೆ. ಅಂದರೆ ನಾವು ಯುದ್ಧ ಮಾಡದೇ ಇದ್ರೂ ಇದರಿಂದ ನಮಗೆ ಈ ಒಂದು ಸಾಮರ್ಥ್ಯ ಇದೆ ಅಂತ ಸಾಬೀತು ಮಾಡೋದಕ್ಕೆ. ಅಂದರೆ ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ತಂತ್ರಜ್ಞಾನದ ಎಷ್ಟೊಂದು ಒಂದು ಅಗಾಧ ತಂತ್ರಜ್ಞಾನಗಳಲ್ಲಿ ಅಳವಡಿಕೆ ಆಗಿದೆ ಅಂತಂದ್ರೆ, ನಾನು ಹೇಳಿದೆ ನಿಮಗೆ, ಒಂದು ತಿರುಗುತ್ತಿರುವ ಒಂದು ನೌಕೆಯನ್ನ ಆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲಿದೆ ಅಂತ ಕೇಳೋದಕ್ಕೆ ನಮಗೆ ಟೆಲಿಮೆಟ್ರಿ ಅಂಡ್ ಟ್ರ್ಯಾಕಿಂಗು, ಈಗ ಇಸ್ರೋ ಕಳಿಸಿರೋ ಉಪಗ್ರಹದ ಮೂಲಕನೇ ಆ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಸಿಗುತ್ತೆ. ಇವತ್ತು ಆ ಮಿಸೈಲ್ನ ಅಲ್ಲಿಗೆ ಕಳಿಸೋದಕ್ಕೂ ಕೂಡ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಹೆಲ್ಪ್ ಆಗುತ್ತೆ. ಆ ಒಂದು ತಂತ್ರಜ್ಞಾನದ ನಮ್ಮ ಸಾಧನೆಯನ್ನ ನಾವು ಇವತ್ತು ಹೆಮ್ಮೆ ಪಡೋಣ, ಮೆಚ್ಚೋಣ. ಅದನ್ನ ನಾವು ವಿಸ್ತರಣೆ ಮಾಡಿಕೊಂಡು ನಾವು ಇವತ್ತು ಭೂಮಿ ಮೇಲೆ ಯುದ್ಧ ಮಾಡೋದಕ್ಕೆ ನಮಗೆ ಹೇಗೆ ಸಮರ್ಥರೋ, ಆಕಾಶದಲ್ಲಿ ಯುದ್ಧ ಮಾಡೋಕ್ಕೆ ಹೇಗೆ ಸಮರ್ಥರೋ, ಹಾಗೆ ಬಾಹ್ಯಾಕಾಶದಲ್ಲೂ ನಾವು ಯುದ್ಧ ಮಾಡೋಕ್ಕೆ ಸಮರ್ಥರು ಅಂತ ಹೇಳೋದೆಲ್ಲ ತುಂಬ ಒಂದು ವಿಸ್ತೃತವಾದ ಕಲ್ಪನೆಗಳು. ಅದನ್ನು ಖಂಡಿತವಾಗೂ ನಾವು ಯಾವ ಯುದ್ಧಕ್ಕೆ ತಯಾರಾಗ್ತಾ ಇಲ್ಲ ಭಾರತ ಆ ರೀತಿ ತಯಾರಾದರೆ ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಕೂಡ ಭಾರತದ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಖಂಡಿತ ಸುಧೀಂದ್ರ ಅವರೇ. ಈಗಾಗಲೇ ಗೋಮಧುಸೂದನ್ ಅವರೇ, ಹನುಮಂತಯ್ಯವರು ಎತ್ತಿರ್ತಕ್ಕಂಥ ಒಂದಷ್ಟು ವಿಚಾರಗಳು ಕೂಡ ಇದ್ವಿ. ಏನಂದ್ರೆ, ಇವತ್ತು ಈ ಸಾಧನೆ ಮಾಡಿರೋದು ಇದನ್ನು ಕಾಂಗ್ರೆಸ್ ಪಕ್ಷದವರು ಕೂಡ ಬೆಳಗ್ಗೆ ಮಧ್ಯಾಹ್ನದಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು DRDO ಈ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೆಹರು ಅವರು ಹಾಕಿರುವಂತಹ ಫೌಂಡೇಶನ್, ಇಂದಿರಾ ಗಾಂಧಿ ಅವರು ಸ್ಥಾಪಿಸಿರುವಂತಹ ಇಸ್ರೋ, ಇವೆಲ್ಲವೂ ಕೂಡ ಕಾರಣ ಆಗಿದೆ, ಇದನ್ನ ನೀವು ಮಾಡಿದ್ದಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನ ಪ್ಯೂರ್ಲಿ ಇದು ಸೈನ್ಸ್ನ ಸಾಧನೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇದು ಬಹಳ ಒಂದು ನಗೆಪಾಟಿನ ಸಂಗತಿಯನ್ನ ನಮ್ಮ ಸನ್ಮಾನ್ಯ ಪ್ರೊಫೆಸರ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ನನಗೆ 60 ವರ್ಷ. ನಾನು ಇವತ್ತು ಮಾತಾಡ್ಲಿಕ್ಕೆ, ನಮ್ಮ ತಾತ ಈ ಸತ್ತೋಗಿ 60 ವರ್ಷ ಆಯ್ತು. ಅವ್ರ ಕಾರಣ ನಿಜ, ನಾನು ಒಪ್ಕೋತೀನಿ, ಇಲ್ಲ ಅಂತಿಲ್ಲ. ನಮ್ಮ ತಾತ ಇಲ್ದೇ ಇದ್ರೆ ನಮ್ಮ ಅಪ್ಪ ಇರ್ತಾ ಇರ್ಲಿಲ್ಲ, ನಮ್ಮ ಅಪ್ಪ ಇಲ್ದೇ ಇದ್ರೆ ನಾನು ಇರ್ತಾ ಇರ್ಲಿಲ್ಲ. ಹಾಗಾಗಿ ಮುಂಚೆ ಅಧಿಕಾರಕ್ಕೆ ಬಂದಂಥವ್ರು ಏನೂ ಮಾಡಲಿಲ್ಲ ಅಂತನ್ನುವಂಥದ್ದು ಅರ್ಥ ಅಲ್ಲ. ಏನು ಮಾಡಬೇಕಾಗಿತ್ತೋ ಅಷ್ಟು ಮಾಡಲಿಲ್ಲ, ಎಷ್ಟು ಮಾಡಬೇಕಾಗಿತ್ತೋ ಅಷ್ಟು ಮಾಡಲಿಲ್ಲ, ಮಾಡೋದ್ರ ಬದಲಾಗಿ ಮಾಡಿಕೊಂಡಿದ್ದು ಜಾಸ್ತಿ ಅಂತ ನಮ್ಮ ಆರೋಪ ಅಷ್ಟೇನೆ. ಒಂದು ಪ್ರಾಥಮಿಕ ತಿಳುವಳಿಕೆ ಮಧುಸೂದನ್ ಅವರ ಆದಿಯಾಗಿ ಅವ್ರ ಪಕ್ಷದವ್ರಿಗೆ ಎಲ್ರಿಗೂ ಇರಬೇಕಾದದ್ದು, ಇವತ್ತು ಕ್ಷಿಪಣಿ ದಾಳಿ ಅಥವಾ ಮಿಸೈಲ್ ಏನು ಬಾಹ್ಯಾಕಾಶಕ್ಕೆ ಹಾಕಿದ್ದಾರೆ, ಇದು ಏಕಾಏಕಿ ರಾತ್ರೋರಾತ್ರಿ ಮಾಡುವಂಥ ಕೆಲಸ ಅಲ್ಲ. ಸುಧೀಂದ್ರ ಅವರು ನನಗಿಂತೂ ಹೆಚ್ಚು ತಿಳುವಳಿಕೆ ಇರೋರು ಈ ವಿಚಾರದಲ್ಲಿ. ಅನೇಕ ಏನು ಅಭಿವೃದ್ಧಿ ತಂತ್ರಜ್ಞಾನದ ಮೇಲೆ ಬೆಳವಣಿಗೆ ಆಗುವಂಥದ್ದು ಇದು. ಇಂಥ ಅನೇಕ ಕಾರ್ಯಗಳನ್ನು ಕಳೆದ 60 ವರ್ಷಗಳಲ್ಲಿ ಭಾರತ ದೇಶ ಮಾಡಿದೆ. ನಾನು ಅಮಿತ್ ಶಾ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಪ್ರಧಾನಿ ಮೋದಿಯವರಿಗೆ ಅಭಿನಂದನೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಬೇಕಾಗಿರೋದು ಈ ದೇಶದ ವಿಜ್ಞಾನಿಗಳಿಗೆ. ವಿಜ್ಞಾನಿಗಳು ಮಾಡಿರ್ತಕ್ಕಂಥ ಬಹುದೊಡ್ಡ ಕೆಲಸ ಇದು, ಅವರಿಗೆ ನಮ್ಮ ಅಭಿನಂದನೆ, ನಮ್ಮ ಸರ್ಕಾರ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಅಂತ ಹೇಳಬೇಕು. H2O ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮೋದಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅಂದ್ಬಿಟ್ರೆ ಏನು ಅರ್ಥ ಇದೆ ಅದಕ್ಕೆ? ಈಸ್ ಇಟ್ ನಾಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್? ಈ ಗೌರ್ಮೆಂಟ್ ಬಗ್ಗೆ ಯೆಚೂರಿ ಅವರು ಒಂದು ಮಾತು ಹೇಳಿದ್ದಾರೆ, ಅರೆ ತಂತ್ರಜ್ಞಾನಕ್ಕೆ ವಿಜ್ಞಾನಕ್ಕೆ ಅತಿ ಕಡಿಮೆ ಅನುದಾನ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು,
ಇವರಿಗೆ ಇದ್ರ ಕ್ರೆಡಿಟ್ ತಗೊಳಕ್ಕೆ ಏನ್ ಅರ್ಹತೆ ಇದೆ ಅಂತ ಆದ್ರೆ ಕೇಳಿದ್ರೆ UPA ಸರ್ಕಾರ ಇದ್ದಾಗ 2012ರಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಅಂತಿಮ ಪರೀಕ್ಷೆಗೆ ಅನ್ನುವಂಥದ್ದನ್ನ ಅಂತಿಮ ಪರೀಕ್ಷೆಗೆ ಒಪ್ಪಿಗೆ ಕೊಡೋದು- ವಿಜ್ಞಾನಿ ಒಬ್ರು ಅಲ್ಲಿಯ ನಿವೃತ್ತರಾಗಿರುವಂತವರು ಹೇಳಿರುವಂತಹ ಮಾತು. if that is the case- UPA ಸರ್ಕಾರ ಅಂತಿಮ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಆದ್ರೆ ಬಿಜೆಪಿ ನಮ್ಮ ಸರ್ಕಾರ ಇವತ್ತು ಅಮಿತ್ ಶಾ ಅದನ್ನ ಕೋಟ್ ಮಾಡಿದ್ರೆ ನಮ್ಮ ಸರ್ಕಾರ ಅದನ್ನ ಅವಕಾಶ ಮಾಡಿಕೊಟ್ಟಿದೆ. ಯಾವುದೇ ಇಂಥ ಪರೀಕ್ಷೆಗಳಿಗೆ ಪರೀಕ್ಷೆ ಮಾಡುವಂತ ಸಂದರ್ಭವನ್ನು ಸೃಷ್ಟಿ ಮಾಡೋದು ಅಥವಾ ಅನುವು ಮಾಡಿಕೊಡೋದು ಆಯಾ ಸರ್ಕಾರಗಳ ಮತ್ತು ವಿಜ್ಞಾನಿಗಳ ಜೊತೆಗಿನ ಸಮಾಲೋಚನೆಯ ವಿವೇಚನೆ. ಅದನ್ನ ವಿಜ್ಞಾನಿಗಳು ಅಂದುಕೊಂಡಂಗೆ ಮಾಡೋದು ಅಥವಾ ಸರ್ಕಾರಕ್ಕೆ ಖುಷಿ ಬಂದಾಗ ಅದನ್ನು ಮಾಡಿ ಅಂತ ಹೇಳೋದು ಎರಡೂ ಕೂಡ ಅನುಚಿತವಾದದ್ದು ಮತ್ತು ಸರಿಯಾದ ಕ್ರಮ ಅಲ್ಲ. ಅದು ಅವರು ಪರವಾನಗಿ ಕೊಟ್ಟಿಲ್ಲ ಅಂತ ಆದರೆ ಅದಕ್ಕೆ ಕಾರಣಗಳಿರ್ತವೆ. ಕಾರಣಗಳೇನು ಅನ್ನೋದನ್ನು ಹೇಳ್ಬೇಕು ನಾವು ಜನರ ಮುಂದೆ. ಸುಮ್ಮನೆ ಪರವಾನಗಿ ಅವ್ರಿಗೇನು ಭಾರತ ದೇಶದ ಬಗ್ಗೆ ದ್ವೇಷ, ವಿಜ್ಞಾನಿಗಳ ಬಗ್ಗೆ ದ್ವೇಷ ಇತ್ತೆ ಹಿಂದಿನ ಯಾಕೆ ದ್ವೇಷ ಇತ್ತು ನಡೀತಾ ಇದೆ ಅಂತಾನೆ ಗೊತ್ತಿರಲಿಲ್ಲ ಹನುಮಂತಯ್ಯನವರೇ. ಅರೆ ಇದಕ್ಕಿಂತಲೂ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಒಂದಿನವಾದ್ರೂ ಆ ಸರ್ಕಾರದ ಬಗ್ಗೆ ಪ್ರೀತಿ ಮಾತುಗಳನ್ನು ಆಡಿತೀರೇನ್ರಿ? ಅವತ್ತು ಎಷ್ಟು ಉಡಾವಣೆಗಳು ಮಾಡಿದ್ದಾರೆ ರಾಕೆಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಅದೆಲ್ಲ ಹೆಮ್ಮೆಯ ವಿಚಾರ ಅಲ್ವೋ? ಅದೆಲ್ಲ ಹೆಮ್ಮೆಯ ವಿಚಾರ ಅಲ್ವೋ? ಮೋದಿಯವರ ಸರ್ಕಾರದಲ್ಲಿ ಮಾಡಿದ್ದು ಮಾತ್ರ ಹೆಮ್ಮೆಯ ವಿಚಾರವೋ? ಅಲ್ಲಲ್ಲ, ಇದು ನಮ್ಮ ದೇಶದ ಜನರಿಗೆ ನಾವು ಕೊಡಬೇಕಾದ ಉತ್ತರ. ಬೇರೆ ಸರ್ಕಾರ ಅರೆ ವೈ ಆರ್ ಯು ಕನೆಕ್ಟಿಂಗ್ ಬೊಫೋರ್ಸ್ ಇಂಟು ಸೈನ್ಸ್ ಡೆವಲಪ್ಮೆಂಟ್? ಎಲ್ಲಕ್ಕೂ ಬೊಫೋರ್ಸ್ ಕಮಿಷನ್ ಅಂತೇಳಿ ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ನಾವು ರಫೇಲ್ ಹೇಳ್ಬೇಕಾಗುತ್ತೆ. ನೋಡಿ, ನಾನು ರಫೇಲ್ ಹೇಳ್ಬೇಕಾಗಿತ್ತೆ. ಮೋದಿ 36,000 ಕೋಟಿ ಹೊಡೆದವ್ರೆ ಅಂತ ಕೇಳೋರಿಗೆ ಅಸಹ್ಯ ಬರ್ತದ್ರಿ ಮಧುಸೂದನ್. ಕೇಳೋರಿಗೆ ಅಸಹ್ಯ ಬರ್ತದೆ. ಸೈನ್ಸ್ ಬಗ್ಗೆ ಮಾತಾಡು ಅಂದ್ರೆ ಬೋಫರ್ಸ್ ಬಗ್ಗೆ ಮಾತಾಡಿದ್ರೆ ಬಾಯಿ ಬಡಿಕೆ ಮಾಡೋ ಕೆಲಸ ಅದು. ನೋ ಯು ಶುಡ್ ಸ್ಪೀಕ್ ಆನ್ ಸೈನ್ಸ್, ನಾಟ್ ಆನ್ ಬೋಫರ್ಸ್. ಯು ಶುಡ್ ಸ್ಪೀಕ್ ಆನ್ ಸೈನ್ಸ್ ಡೆವಲಪ್ಮೆಂಟ್ ಇನ್ ದಿ ಕಂಟ್ರಿ ಅಂತ ಹೇಳ್ತಾರೆ. ಅಲ್ಲ ರೀ, ಈ ದೇಶದಲ್ಲಿ ವಿಜ್ಞಾನವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜನ ಎಷ್ಟು, ಯಾರು ಮಾಡಿದ್ದಾರೆ, ಎಷ್ಟು ಜನ ವಿಜ್ಞಾನಿಗಳು ಮಾಡಿದ್ದಾರೆ ಅನ್ನೋದನ್ನ ನಾವು ಜನರಿಗೆ ಹೇಳ್ದೇನೆ ಬರೀ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ರಾಮನಾಮ ಹೇಳ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ. ಈ ದೇಶದ ಜನರಿಗೆ ಹೇಳ್ಬೇಕು ಎಷ್ಟು ವಿಜ್ಞಾನದ ಅಭಿವೃದ್ಧಿ ಆಗಿದೆ. ವಿಜ್ಞಾನದ ಅಭಿವೃದ್ಧಿಗೆ ಈ ದೇಶದ ಎಷ್ಟು ಸಾವಿರ ಜನ ಕೆಲಸ ಮಾಡಿದ್ದಾರೆ ವಿಜ್ಞಾನಿಗಳು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲ, ಮಾತಾಡಿದ್ರೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಬಗ್ಗೆ ಹೇಳ್ತೀರಾ, ವಿಜ್ಞಾನಿಗಳ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ನಿಮ್ಗೆ? ಎಲ್ಲಿದೆ ಗೌರವ ನಿಮ್ಗೆ? ಇವತ್ತು ನಿಮ್ಮ ಅಮಿತ್ ಶಾ ಹೇಳ್ತಾರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಅಮಿತ್ ಶಾ ಹೇಳ್ತಾರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಮಧುಸೂದನ್ ಇವೆಲ್ಲ ಹಳೆ ಡೈಲಾಗ್ಗಳು ಕೇಳಿ ಸಾಕಾಗಿದೆ. ಇದೆಲ್ಲ ಮಾತಾಡ್ತೀನಿ ನಾನು ಜೊತೆಗೆ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ತೃಣಮೂಲ ಕಾಂಗ್ರೆಸ್ ಕೂಡ, ಮಮತಾ ಬ್ಯಾನರ್ಜಿ ಅವರು ಕೂಡ ತಮ್ಮ ಟ್ವೀಟ್ ಮೂಲಕವಾಗಿ ಇದು ನಿಯಂತ್ರಣವಿಲ್ಲದ, ಮಿತಿ ಇಲ್ಲದ ನಾಟಕ ಅನ್ನುವಂತ ಹೇಳಿದ್ದಾರೆ. ಆ ಮೂಲಕವಾಗಿ ಮೋದಿಯವರನ್ನ ಟೀಕಿಸುವಂತಹ ಕೆಲಸವನ್ನು ಕೂಡ, ಅಂದ್ರೆ ಮೋದಿಯವರ ಭಾಷಣವನ್ನ ಟೀಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಜ್ಞಾನಿಗಳ ಸಾಧನೆಯನ್ನ ಶ್ಲಾಘನೆ ಮಾಡ್ತಾರೆ. ಬಹುಶಃ ರಾಜಕೀಯದ ಪ್ರತಿ ಅವಕಾಶವನ್ನು ಕೂಡ ಚುನಾವಣಾ ಸಂದರ್ಭದಲ್ಲಿ ಬಳಕೆ ಮಾಡ್ತಾ ಇರುವಂತದ್ದು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರೇ, ಬಹುಶಃ ಇಬ್ರು ಕೂಡ ಮಾಡ್ತಾ ಇದ್ರೆ ಇವರು ಬಾಹ್ಯಾಕಾಶಕ್ಕಿಂತ ಹೆಚ್ಚಾಗಿ ಇವರಿಗೆ ಕೆಳಗಿನ ಫೈಟ್ ಅಲ್ಲೇ ಬಹಳ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಮತ್ತು ಅದಕ್ಕಾಗಿ ಅವ್ರಿಗೆ ಇದ್ಯಾವುದು ಬೇಕಾಗಿಲ್ಲ. ಈಗ ಬೇಕಾಗಿರೋದಂದ್ರೆ ಇವ್ರ ಹೆಸರು, ಅವ್ರ ಹೆಸರು, ಅವ್ರ ಹೆಸರು, ಇವ್ರ ಹೆಸರು ಅನ್ನೋದ್ರ ಮೂಲಕನೇ ನಡಿಬೇಕು. ಈಗ ಹರಿಪ್ರಸಾದ್, ನಾವು ಕೆಲವು ಟೈಮ್ ಹೇಳ್ತೀವಿ ಯಾವ್ದಾದ್ರು ವಿಚಾರಕ್ಕೆ ಟೈಮ್ಲಿ ಅಂತ ಹೇಳ್ತೀವಿ. ಇವತ್ತು ಮೋದಿಯವರು ಒಂದು ಅವಕಾಶ ಬಳಸ್ಕೊಟ್ರು. ಯಾವುದನ್ನ ಸಾಧನೆ ಮುಖಾಂತರ ಅವರು ಜನರಿಗೆ ಹತ್ರ ಆಗಲಿಕ್ಕೋ ಅಥವಾ ಪ್ರಚಾರಕ್ಕೋ. ಇನ್ನೊಂದು ಟೈಮ್ಲಿ ಅಂದರೆ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ. ಪ್ರತಿಪಕ್ಷಗಳು ಆ ದಿನಾಚರಣೆನ ಸಮರ್ಪಕವಾಗಿ ಬಳಸ್ಕೊತಾ ಇದ್ದಾವೆ. ಅಂದರೆ ಇವೆಲ್ಲ ನಾಟಕ ಆಡ್ತಾ ಇರೋದು. ಸೊ ಈಗ ನಿಮಗೆ ಚುನಾವಣಾ ಸಂದರ್ಭದಲ್ಲಿ ಏನೇನು ನಡಿಬೇಕು, ಮಂಡ್ಯದಿಂದ ಎಂಟೈರ್ ಇಂಡಿಯಾದವರು ಇದೇ ನಡೀತಾ ಇರ್ತಕ್ಕಂಥದ್ದು. ಮಾತಿನ ಏಟು ಇವೇ ನಡೀತಾ ಇರ್ತಕ್ಕಂಥದ್ದು. ಅದನ್ನು ಪ್ರತಿಯೊಂದಕ್ಕೂ ಅದನ್ನು ಬಳಸ್ಕೊತಾ ಇದ್ದಾರೆ. ಅದು ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ದೊಡ್ಡ ದೊಡ್ಡ ಸಾಧನೆಗಳು ಇಂಥವೆಲ್ಲ ರಾಜಕೀಯ ಕೆಸರಲ್ಲಿ ಬೆರೆತು ಕೊನೆಗೆ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಸೈಂಟಿಸ್ಟ್ ಅವರೆಲ್ಲ, ಬಹುಶಃ ಇಷ್ಟೇನು ನಮಗೆ ಸಿಕ್ಕಿದ್ದಂಥ ವಿಮರ್ಶೆ ಎಲ್ಲ ಎಂಡಾಗೋ ಅನ್ನೋ ಪರಿಸ್ಥಿತಿ ಬರ್ತದೆ. ಇದು ನಮ್ಮದಲ್ಲಿರ್ತಕ್ಕಂಥ ಅತ್ಯಂತ ದುರ್ದೈವದ ಸಂಗತಿ. ಇವತ್ತು ಪ್ರಧಾನಮಂತ್ರಿಗಳು ಸಹ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅವ್ರಿಗೂ ಜವಾಬ್ದಾರಿ ಇದೆ. ಯಾಕೆಂದರೆ ಇಡೀ ದೇಶದಲ್ಲಿ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇದೆ. ಆ ಕೋಡ್ ಆಫ್ ಕಂಡಕ್ಟ್ ಅವ್ರಿಗೂ ಸಹ ಅಪ್ಲೈ ಆಗ್ತದೆ. ಹೀಗೆ ಪ್ರತಿಯೊಬ್ಬರೂ ಒಂದೊಂದು ಅವಕಾಶ ಬಳಸ್ಕೊಂಡು ಪ್ರಚಾರಕ್ಕೋ ಮತ್ತೊಂದಕ್ಕೋ ಅವ್ರು ಒಳ್ಳೆ ಉದ್ದೇಶನೇ ಇರ್ಬೋದು, ಆದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಅಪಾರ್ಥಗಳು ಬರೋ ಅವಕಾಶಗಳಿರ್ತದೆ. ಇಂಥದ್ದೇನಾದ್ರು ಆಗ್ತದಾನೆ ಮುನ್ನೆಚ್ಚರಿಕೆ ಅವರು ವಹಿಸಬೇಕಾಗ್ತದೆ.
ನಾಳೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಅವ್ರವ್ರು ಏನೇನೋ ಒಂದು ಕಾರಣ ಇಟ್ಕೊಂಡು ನಾಳೆ ಯಾರು ದೊಡ್ಡ ಕಳ್ಳನ್ನು ಹಿಡ್ಕೊಂಬಂದ್ರೆ ಗೃಹ ಸಚಿವರುಗಳೇ ಕುತ್ಕೊಂಡು ಹೋಗೋದು ನಮ್ಮ ಸರ್ಕಾರ ಸಾಧನೆ ಇದು, ನಾವು ಒಳ್ಳೆ ಪಿಕ್ ಪ್ಯಾಕೆಟನ್ನು ಹಿಡ್ಕೊಂಬಂದಿದ್ದೀವಿ, ಇನ್ನೊಬ್ಬನ ಹಿಡ್ಕೊಂಬಂದಿದ್ದೀವಿ ಅಂತೇಳಿ ಎಲ್ಲ ಸಾಧ್ಯತೆಗಳು ಇದೆ. ಇವೆಲ್ಲ ನಮ್ಮ ದೇಶದಲ್ಲಿ ಅಂಥಂಥ ಕಲಾವಿದರು ನಾವು ಹೊಂದಿದ್ದೀವಿ. ಇವತ್ತು ಬರೀ ವಿಶ್ವ ರಂಗಭೂಮಿ ದಿವಸ ಮಾತ್ರ ಅಲ್ಲ ನಮ್ಮ ಕಲಾವಿದರು ಇರ್ತಕ್ಕಂಥದ್ದು, ಅದು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಹಾಗಾಗಿ ಎಲ್ಲ ಅವಕಾಶಗಳನ್ನೂ ಬಳಸ್ಕೊಳ್ಳೋಂಥ ಸಾಧ್ಯತೆಗಳಿರ್ತದೆ. ಬೇರೆ ಸಂದರ್ಭದಲ್ಲಿ ಇದು ಚರ್ಚೆಗೆ ಒಳಗಾಗ್ತಿರಲಿಲ್ಲ. ಈಗ ನಡೀತಾ ಇರ್ತಕ್ಕಂಥದ್ದೊಂದು ಇಡೀ ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ, ಕೋಡ್ ಆಫ್ ಕಂಡಕ್ಟ್ ಇದೆ. ಪ್ರತಿಯೊಬ್ಬರು ಸಂಯಮನ ಇಟ್ಕೋಬೇಕಾಗ್ತದೆ, ಯಾವ ಮಾಡಿದ್ರೆ ಏನಾಗ್ತದೆ ಅಂತೇಳಿ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಈ ಪುಲ್ವಾಮಾ ಘಟನೆ ನಂತರ ಏನಾಗಿದೆ, ಒಂಥರ ವಾತಾವರಣನೇ ಕೆಟ್ಟೋಗಿದೆ. ಇದು ಬೇರೆ ರೀತಿಯಲ್ಲಿ ಕೆಡಬೇಕಿತ್ತು, ಆದರೆ ನಮ್ಮ ಒಳಗಡೆನೆ ಪರಸ್ಪರ ಆರೋಪ ಪ್ರತ್ಯಾರೋಪ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಹಾಗಾದರೆ ಪುಲ್ವಾಮಾ ಘಟನೆಗೆ ಯಾರು ಕಾರಣ, ದೇಶದ ಗಡಿ ದಾಟಿ 60 ಕಿಲೋಮೀಟರ್ ದೂರ ಅಷ್ಟೊಂದು RDX ಹೇಗೆ ಬಂತು, ಅದಕ್ಕೆ ಯಾರು ಕಾರಣ, ಉತ್ತರ ಎಲ್ಲ ಪ್ರಶ್ನೆ ಸಂದರ್ಭಗಳು ಬಂದ್ಬಿಡ್ತದೆ. ಹಾಗಾಗಿ ಇವತ್ತೇನು ಸಾಧನೆ ಆಗಿದೆ DRDOದು, ಅದು ಇವತ್ತು ರಾಜಕೀಯ ಕೆಸರಾಟದಲ್ಲಿ ಪೂರ್ಣ ಮರೆತು ಹೋಗಿದೆ. ಜನರಿಗೆ ಏನು ಸಿಗಬೇಕಾಗಿತ್ತು ಸಾಧನೆ ಅದು ಸಿಗ್ತಾ ಇಲ್ಲ. ಯಾವ ಉದ್ದೇಶಕ್ಕೋಸ್ಕರ ಇದನ್ನ ವಿಜ್ಞಾನಿಗಳು ಇಷ್ಟು ವರ್ಷ ಸಂಶೋಧನೆ ಮಾಡಿ ಅದನ್ನ ಫಲಪ್ರದಗೊಳಿಸಿದ್ರು, ಅದು ಇವಾಗ ಸುಧೀಂದ್ರ ಅವ್ರು ಹೇಳಿದಾಗ ಮಾತ್ರ ಗೊತ್ತಾಗಿದ್ದು ನಮಗೆ. ಇಲ್ಲ ಅಂದ್ರೆ ಏನಾಗ್ತದೆ, ನಾವು ಮಸೂದನ್ ಹೇಳಿದ್ದನ್ನು ನಂಬ್ಕೋಬೇಕಾಗ್ತದೆ. ಸುಧೀಂದ್ರ ಅವರೇ, ಯಾಕೆಂದ್ರೆ ಇಲ್ಲಿ ಯಾರ ಕ್ರೆಡಿಟು ಏನು ಈ ವಿಚಾರಗಳು ಕೂಡ ಬಹುಶಃ ಒಬ್ಬ ವಿಜ್ಞಾನಿಯಾಗಿ ತಾವು ಇದನ್ನ ಹೆಂಗ್ ನೋಡ್ತೀರಿ ಅಂತ ಹೇಳ್ಕೊಂಡು. ನಾನು ಒಬ್ಬ ವಿಜ್ಞಾನಿಯಾಗಿ ನಮ್ಮ ಭಾರತದ ಸಾಧನೆಗಳು ಏನು ಅನ್ನೋದನ್ನ ಸ್ವಾತಂತ್ರ್ಯೋತ್ತರದಿಂದ ಇವತ್ತಿನವರೆಗೆ ನೋಡಿದ್ರೆ ಗಣನೀಯವಾದ ಸಾಧನೆ ಆಗಿದೆ. ವಿಶ್ವದಲ್ಲಿ ಭಾರತವನ್ನು ಗೌರವಿಸೋದಕ್ಕೆ, ಗೌರವ ಭಾರತ ಪಡೆಯೋದಕ್ಕೆ ಕಾರಣ ಏನು ಅಂತಂದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಶೇಷವಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ದೇಶ ಮಾಡಿದ ಅನನ್ಯ ಸಾಧನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕೇನು ಅಂತಂದರೆ, ಯಾವ ಯಾವ ಒಂದು ಘಟನೆಗಳು ನಡೀತೋ, ಯಾವ ಯಾವ ದೊಡ್ಡ ಸಂಶೋಧನೆ ಅಥವಾ ಮಹತ್ತರ ಕೊಡುಗೆ ನಡೀತೋ, ಆಗ ಯಾರು ಪ್ರಧಾನಿಯಾಗಿದ್ದರೂ ಅವರು ಯಾವ ಪಕ್ಷದವರು ಅನ್ನೋದನ್ನು ಗುರುತಿಸಿ ಅವರದೇ ಸಾಧನೆ ಅಂತ ನಾವು ಬಿಂಬಿಸಿ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇಲ್ಲ. ನಾನು ದಯವಿಟ್ಟು ಗೋ ಮಧುಸೂದನ್ ಅವರಿಗೆ ಮತ್ತು ಎಲ್ ಎನ್ ಮಂತೇನವರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ದೇಶ ಸ್ವಾತಂತ್ರ್ಯ ಬರೋಕ್ಕೆ ಕೆಲವೇ ದಿನಗಳ ಮೊದಲು ಹೋಮಿ ಜಹಂಗೀರ್ ಬಾಬಾ ಅವರನ್ನ ಕರೆದುಬಿಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತನ್ನು ಕೇಳ್ತಾರೆ, ನಾನು ಈ ದೇಶದ ಪ್ರಧಾನಿ ಪಟ್ಟವನ್ನು ವಹಿಸ್ಕೊಳ್ತಾ ಇದ್ದೀನಿ, ನಮ್ಮ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಗಳಿಗೆ ಆದ್ಯತೆ ಕೊಡಬೇಕು ಅಂತಂದಾಗ ಹೋಮಿ ಜಹಂಗೀರ್ ಬಾಬಾ ಹೇಳ್ತಾರೆ, ಪರಮಾಣು ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಕ್ಕೆ ನಾವು ಆದ್ಯತೆ ಕೊಡಬೇಕು ಅಂತ. ಯಾರೇ ಈಗಿನ ದಿನದಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಅಲ್ಲ, ಆಗಿನ ದಿನದಲ್ಲೂ ಕೂಡ ನಮ್ಮ ದೇಶ ಸ್ವಾತಂತ್ರ್ಯ ಬಂದ ಹೊಸದು 33 ಕೋಟಿ ಜನಸಂಖ್ಯೆ, ಹಸಿವಿನ ದಾಹದಿಂದ ಬಳಲ್ತಾ ಇದ್ದ ಜನತೆ. ಅಂಥ ಸಂದರ್ಭದಲ್ಲಿ ಒಬ್ಬ ವಿಜ್ಞಾನಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಮಾಣು ವಿಜ್ಞಾನ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ಯಾತಕ್ಕೆ ಅಂತ ಪಂಡಿತ್ ನೆಹರು ಅವರು ಕೇಳಿದಾಗ, ಸ್ಟ್ರೆಂತ್ ರೆಸ್ಪೆಕ್ಟ್ ಸ್ಟ್ರೆಂತ್ ಅಂತ ಒಂದು ಮಾತನ್ನ ಹೇಳ್ತಾರೆ ಬಾಬಾ. ಅದೇನು ಅಂತಂದರೆ, ಶಕ್ತಿವಂತನನ್ನು ಮಾತ್ರ ಮತ್ತೊಬ್ಬ ಶಕ್ತಿವಂತ ಗೌರವಿಸ್ತಾನೆ. ಆದ್ದರಿಂದ ನಾವು ತಂತ್ರಜ್ಞಾನ ಶಕ್ತ ಭಾರತವನ್ನು ಕಟ್ಟಿದಾಗ ಮಾತ್ರ ಇಡೀ ಎಲ್ಲ ಜಗತ್ತಿನ ರಾಷ್ಟ್ರಗಳು ನಮ್ಮನ್ನು ಗೌರವಿಸ್ತಾರೆ ಅಂತ. ಅದು ಇವತ್ತು ನಾವು ಅದು ಫಲ ಕೊಡ್ತಾ ಇದೆ. ಅದಕ್ಕೆ ಈ ಎಲ್ಲ ಪ್ರಧಾನಮಂತ್ರಿಗಳು, ನಾನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿ, ಅದರ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊರಾರ್ಜಿ ದೇಸಾಯಿ, ಅಥವಾ ನೀವು ಇವರನ್ನ ವಾಜಪೇಯಿ ಅವರಿರ್ಬೋದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಆಮೇಲೆ ಈಗ ನಂತರದ ಎಲ್ಲ ಪ್ರಧಾನಮಂತ್ರಿಗಳು ಸಾಕಷ್ಟು ಕೊಡುಗೆ ನೀಡಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ. ಆಗಿನ ಕಾಲದಲ್ಲಿ ಯಾವ ರೀತಿ ಒಂದು ಪ್ರೋತ್ಸಾಹ ಇದೆ, ಆ ಪ್ರೋತ್ಸಾಹ ಮುಂದುವರಿತಾ ಇದೆ. ಆದರೆ ಒಬ್ಬ ವಿಜ್ಞಾನಿಯಾಗಿ ನನಗೆ ಇನ್ನೂ ಒಂದಷ್ಟು ಧನ ಸಹಾಯ ಸಿಗಬೇಕು, ಇನ್ನೊಂದಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಆಸೆ ಇದೆ. ಅದರಿದ್ದರೆ ಇನ್ನೂ ಮತ್ತಷ್ಟು ಸಾಧನೆಗಳು ಮಾಡ್ಬೋದಾಯಿತು. ಅದನ್ನು ನಾವು ಬೇರೆ ಬೇರೆ ವಿಷಯಗಳಿಗೆ ನಾವು ಅದನ್ನು ಲಿಂಕ್ ಮಾಡಿಬಿಟ್ಟು ಅವರೆಲ್ಲರ ಕೊಡುಗೆ, ವಿಜ್ಞಾನಿಗಳ ಕೊಡುಗೆಯನ್ನು ನಗಣ್ಯ ಮಾಡೋದ್ರ ಜೊತೆಗೆ ಆ ಎಲ್ಲ ಹಿರಿಯರು ನಮ್ಮ ದೇಶವನ್ನು ಮುನ್ನಡೆದವರ ಕೊಡುಗೆಯನ್ನು ನಾವು ನಗಣ್ಯ ಮಾಡೋದು ಖಂಡಿತವಾಗೂ ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸುಧೀಂದ್ರ ಅವರೇ. ಗೋಮಧುಸೂದನ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಅಲ್ಲ, ಇದರಲ್ಲಿ ನಾನು ಏನೋ ವಿಮರ್ಶೆ ಮಾಡಿಬಿಟ್ಟಿದ್ದೆ ಆಗೋಗ್ಬಿಡ್ತಾ ಇತ್ತು ಅಂತನ್ನುವಂಥ ಪ್ರಶ್ನೆ ಅಲ್ಲ. ಬಹುಶಃ ಪರಮಾಣು ವಿಸ್ಫೋಟದ ಬಗ್ಗೆ E=mc² ಹೇಳಿದಾಗ ಸರ್ ಐನ್ಸ್ಟೀನ್ ಅವ್ರಿಗೆ ಇದು ನಾಳೆ ಒಂದು ಬಾಂಬ್ ಆಗುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ಅವತ್ತು. ಆದ್ರೆ ಅವರ ಜೀವನ ಕಾಲದಲ್ಲೇ ಬಾಂಬ್ ಆಗಿದ್ದು ಕಂಡ್ರು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ದನ್ನು ನೋಡಬೇಕಾಯ್ತು ಅವರು. ಇದನ್ನು ನಾವು ಆನಂತರದಲ್ಲಿ ಇತಿಹಾಸವನ್ನೇ ನಾವು ಕಾಣ್ತೇವೆ. ನಾವು ಬಹುಶಃ ಈ ಪ್ರಪಂಚದಲ್ಲಿ ಬೆಳೀತಾ ಇರುವಂತ ಶಕ್ತಿಗಳಲ್ಲಿ ನಾನು ಹೇಳಿದ್ದು ಇವತ್ತು ನಿಮಗೆ ಬಹಳ ದೊಡ್ಡ ಎಕ್ಸಾಜರೇಷನ್ ಅಂತ ಅನ್ಸಿರ್ಬೋದು. ನಾಳೆ ನಮ್ಮ ದೇಶದ ಮೇಲೆ ಗೂಢಚಾರ ಮಾಡುವಂತ ವ್ಯಕ್ತಿಗಳ ನಾವು ಸಹ ಅವರನ್ನ ನಿಯಂತ್ರಣ ಮಾಡಬೇಕಾದ್ರೆ ಈ ಕೆಲಸ ಮಾಡಬೇಕಾಗಬಹುದೇನೋ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಇದು ಒಂದು ಒಳ್ಳೆ ಮಾತನ್ನ ಸುಧೀಂದ್ರ ಅವರು ಹೇಳಿದ್ರು.
ಇಟ್ ಈಸ್ ಎ ಡೆಟರೆಂಟ್ ಅಂತ ಹೇಳಿ ನಾವು ಮತ್ತೆ ಶಕ್ತಿಶಾಲಿಯನ್ನು ಮಾತ್ರವೇ ಪ್ರಪಂಚ ಇನ್ನೊಂದು ಗೌರವಿಸುತ್ತೆ ಅಂತ ಹೇಳಿ ನಮ್ಮ ಹತ್ರ ಇದು ಇದೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ನಮ್ಮನ್ನ ಅಣ್ಣ ಅಂತ ಕರೀತಾರೆ. ನಮ್ಮ ಹತ್ರ ಇಲ್ಲ ಅಂತಂದ್ರೆ ಯಾರು ನಮ್ಮನ್ನ ಅಣ್ಣ ಅಂತ ಕರೆಯಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ತರದ ಎಲ್ಲ ಶಕ್ತಿಗಳ ಅರ್ಜನೆ ಭಾರತಕ್ಕೆ ಆಗಬೇಕು. ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9.